ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಮೌಲ್ಯಗಳು ಭಾಗ 1, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಫಸ್ಟ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಾಗಲಕೋಟ್ ವಿಶ್ವವಿದ್ಯಾಲಯದ ಸಿಲೆಬಸ್ ಅನ್ವಯ ಚಾಪ್ಟರ್ ವೈಸ್ ಪ್ರಮುಖ ಪ್ರಶ್ನೆಗಳನ್ನ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗೇನೆ ಈ ಒಂದು ವಿಡಿಯೋ BA, BCom, BSc, BCA, BBA ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ತರಗತಿಯಾಗಿರುತ್ತದೆ. ವಿಶೇಷವಾಗಿ ಎಲ್ಲ ಸ್ಪರ್ಧಾ ಪರೀಕ್ಷೆಗಳಿಗೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಇದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಆಗಿರ್ತತಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಹಾಗೇನೆ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಬಟನ್ ಅನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡುವುದನ್ನ ಮರಿಬೇಡಿ ಅಂತ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ BA, BCom, BSc, BCA, BBA ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರ, ಈ ಒಂದು ಸೆಮಿಸ್ಟರ್ ಪರೀಕ್ಷೆ 40 ಮಾರ್ಕ್ಸ್ಗೆ ಇರ್ತೈತಿ. ಈ ಒಂದು ಸೆಮಿಸ್ಟರ್ ಪರೀಕ್ಷೆ 40 ಮಾರ್ಕ್ಸ್ಗೆ ಇರ್ತೈತಿ. 40 ಕ್ವಶನ್ಸ್ ಇರ್ತಾವ. 40 ಮಾರ್ಕ್ಸ್ 40 ಕ್ವಶನ್ಸ್ಗೆ ಏನೈತಪ್ಪ ಅಂತಂದ್ರ ಇದು ಒಂದು ಎಕ್ಸಾಮ್ ಇರ್ತೈತಿ. ಇದ್ರಾಗ ನಾವು ಪಾಸ್ ಆಗ್ಬೇಕು ಅಂತಂದ್ರ ಮಿನಿಮಮ್ 16 ಮಾರ್ಕ್ಸ್ ಅನ್ನ ನಾವೇನ್ ಮಾಡ್ಬೇಕಾಕತಿ, ಸ್ಕೋರ್ ಮಾಡ್ಬೇಕಾಕತಿ. 16 ಮಾರ್ಕ್ಸ್ ಅನ್ನ ನಾವು ಸ್ಕೋರ್ ಮಾಡಿದಾಗ ಪಾಸ್ ಆಗ್ತೀವಿ. ಸೊ ದಯವಿಟ್ಟು ಅದನ್ನ ಗಮನದಲ್ಲಿಟ್ಟುಕೊಂಡು ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಪರೀಕ್ಷೆಗೆ ಬರ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಮಾತ್ರ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಫಸ್ಟ್ ಕ್ವಶನ್ ಏನಂತ ನೋಡೋಣ. ಭಾರತಕ್ಕೆ ಸಂವಿಧಾನ ರಚನಾ ಸಭೆಯ ಬೇಡಿಕೆ ಇಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾ ಇದ್ದಾರೆ. ಭಾರತ ಸಂವಿಧಾನ ರಚನಾ ಸಭೆಯ ಬೇಡಿಕೆ ಇಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ MN ರಾಯ್, ಆಪ್ಷನ್ ಬಿ BN ರಾವ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ MN ರಾಯ್ ಅವರು ಭಾರತ ಸಂವಿಧಾನ ರಚನಾ ಸಭೆಯ ಬೇಡಿಕೆ ಇಟ್ಟ ಮೊದಲ ಭಾರತೀಯ. BN ರಾವ್ ಐತಲ್ಲ, ಇದು ಸಂವಿಧಾನಿಕ ಸಲಹೆಗಾರರಾಗಿ ಆಯ್ಕೆಯಾಗಿರ್ತಾರ. ಸಲಹೆಗಾರರಾಗಿರ್ತಾರ ಸಂವಿಧಾನ ರಚನಾ ಸಭೆಗೆ. ಆಮೇಲೆ ಮಹಾತ್ಮ ಗಾಂಧೀಜಿ ಬಗ್ಗೆ ಸಾಕಷ್ಟು ಈಗೇನ್ ಕಾಂಪಿಟೇಟಿವ್ ಓದ್ತಾ ಇರ್ತೀರಿ, ಇವರಿಗೆ ಒಂದ್ ಸ್ವಲ್ಪ ಒಂದು ಗೊಂದಲದ ವಿಷಯ ಏನಪ್ಪಾ ಅಂತಂದ್ರೆ, ಮಹಾತ್ಮ ಗಾಂಧೀಜಿ ಅವರು 1922ರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಇವರು ಸಂವಿಧಾನ ಮತ್ತು ಸ್ವರಾಜ್ಯದ ಕುರಿತು ಒಂದು ಆರ್ಟಿಕಲ್ ಅನ್ನ ಬರೆದಿರ್ತಾರ. ಸಂವಿಧಾನ ಮತ್ತು ಸ್ವರಾಜ್ಯದ ಕುರಿತು ಒಂದು ಆರ್ಟಿಕಲ್ ಅನ್ನ ಬರೆದಿರ್ತಾರ. ಅದು ಅವರ ಅಭಿಪ್ರಾಯ ಆಗಿರ್ತೈತಿ ವಿನಃ ಬೇಡಿಕೆ, ಸಂವಿಧಾನ ರಚನಾ ಸಭೆಯ ಬೇಡಿಕೆ ಆಗಿರೋದಿಲ್ಲ. ಇದು ನಿಮ್ಗ ಗಮನದಲ್ಲಿರ್ಬೇಕು. ಅದಕ್ಕೆ ಸಂವಿಧಾನ ರಚನಾ ಸಭೆಯ ಬೇಡಿಕೆ ಇಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರ ಅದು MN ರಾಯ್. 1934ರಲ್ಲಿ ಇದನ್ನ ಅವರು ಬೇಡಿಕೆ ಇಡ್ತಾರ. ಸೊ ಈ ಒಂದು ಎರಡು ವಿಷಯಗಳಲ್ಲಿ ಕನ್ಫ್ಯೂಸ್ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. 1922ರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಸಂವಿಧಾನ ಮತ್ತು ಸ್ವರಾಜ್ಯದ ಕುರಿತು ತಮ್ಮ ಅಭಿಪ್ರಾಯವನ್ನ ಲೇಖನದ ಮೂಲಕ ಹಂಚಿಕೊಂಡಿರ್ತಾರ. ಸೊ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನ ರಚನಾ ಸಭೆ ಸ್ಥಾಪಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 1940ರ ಆಗಸ್ಟ್ ಕೊಡುಗೆ, ಆಪ್ಷನ್ ಬಿ 1942ರ ಕ್ರಿಪ್ಸ್ ಮಿಷನ್, ಆಪ್ಷನ್ ಸಿ 1946ರ ಕ್ಯಾಬಿನೆಟ್ ನಿಯೋಗ, ಆಪ್ಷನ್ ಡಿ 1947ರ ಸ್ವಾತಂತ್ರ್ಯ ಕಾಯ್ದೆ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 1946ರ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ ಸಂವಿಧಾನ ರಚನಾ ಸಭೆಯನ್ನ ಸ್ಥಾಪನೆ ಮಾಡ್ಲಾಗ್ತೈತಿ. ಯಾವಾಗ ಸಂವಿಧಾನ ರಚನಾ ಸಭೆಯನ್ನ ಸ್ಥಾಪನೆ ಮಾಡ್ಲಾಗ್ತೈತಪ್ಪ ಅಂತಂದ್ರ, ಸ್ಥಾಪನೆ ಆಗಿರ್ತಕ್ಕಂಥ ಇಸ್ವಿ ಅಥವಾ ದಿನ ಯಾವ್ದಪ್ಪ ಅಂತಂದ್ರ ಅದು ನವೆಂಬರ್ 1946. 1946ರಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಸ್ಥಾಪನೆ ಮಾಡ್ಲಾಗ್ತೈತಿ. ಹಾಗೆ ಯಾವಾಗಪ್ಪ ಅಂತಂದ್ರ ನವೆಂಬರ್ 1946ರಂದು. ಸೊ ಈ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ, ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. 1946ರ ಕ್ಯಾಬಿನೆಟ್ ನಿಯೋಗ. ಸೊ ಥರ್ಡ್ ಕ್ವಶನ್, ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಯಾವಾಗ ನಡೀತು ಅಂತ ಕೇಳ್ತಾ ಇದಾರೆ ಅವರು. ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಯಾವಾಗ ನಡೀತು? ಆಪ್ಷನ್ ಎ
ಡಿಸೆಂಬರ್ 9 1946. ಆಪ್ಷನ್ ಬಿ ಡಿಸೆಂಬರ್ 11 1946. ಆಪ್ಷನ್ ಸಿ ಡಿಸೆಂಬರ್ 13 1946. ಆಪ್ಷನ್ ಡಿ ಜನವರಿ 24 1950 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಡಿಸೆಂಬರ್ 9 1946 ರಂದು ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ನಡೀತೈತಿ. ಯಾವ್ದಪ್ಪಾ ಅಂತಂದ್ರೆ 1946 ಡಿಸೆಂಬರ್ 1946. ಡಿಸೆಂಬರ್ 11 1946 ಐತಲ್ಲ, ಸಂವಿಧಾನ ಸಭೆಯ ಎರಡನೇ ಸಭೆ ನಡೀತೈತಿ. ಸಂವಿಧಾನ ರಚನಾ ಸಭೆಯ ಎರಡನೇ ಸಭೆ ನಡೀತೈತಿ ಡಿಸೆಂಬರ್ 11ನೇ ತಾರೀಕು. ಇನ್ನು ಡಿಸೆಂಬರ್ 13ನೇ ತಾರೀಕು ಐತಲ್ಲ, ಡಿಸೆಂಬರ್ 13ನೇ ತಾರೀಕು ಸಂವಿಧಾನ ರಚನಾ ಸಭೆಯ ಮೂರನೇ ಸಭೆ ನಡೀತೈತಿ. ಮೂರನೇ ಸಭೆ ನಡೀತೈತಿ. ಇನ್ನು ಜನವರಿ 24 1950 ಐತಲ್ಲ, ಸಂವಿಧಾನ ರಚನಾ ಸಭೆಯ ಕೊನೆಯ ಸಭೆ ಇದು. ಸಭೆ ನಡೀತೈತಿ. ಕೊನೆಯ ಅಧಿವೇಶನ ಅಥವಾ ಕೊನೆಯ ಸಭೆ ನಡೀತೈತಿ. ಈ ತರ ಎಷ್ಟು ಅಧಿವೇಶನಗಳು ನಡೀತಾವಪ್ಪ ಅಂತಂದ್ರೆ ಒಟ್ಟು 11 ಅಧಿವೇಶನಗಳು ನಡೀತಾವ. ಈ 11ನೇ ಅಧಿವೇಶನದಲ್ಲಿ ಕೊನೆಯ ಅಧಿವೇಶನ ಏನಪ್ಪಾ ಅಂತಂದ್ರೆ ಜನವರಿ 24 1950. ಪ್ರಥಮ ಅಧಿವೇಶನ ಯಾವಪ್ಪ ಅಂತಂದ್ರೆ ಡಿಸೆಂಬರ್ 9 1946. ಸೊ ಎಲ್ಲಾ ಆಪ್ಷನ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾವ. ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ನೋಟ್ ಮಾಡ್ಕೋಬೇಕಾಗ್ತೈತಿ. ಇನ್ನ ನೆಕ್ಸ್ಟ್ ಕ್ವಶನ್, ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರನ್ನ ಆಯ್ಕೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಅವರು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ. ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಐತಿ. ಇದಕ್ಕ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ ಅವರು ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಲಾಗ್ತೈತಿ. ಇದೊಂದು ಮ್ಯಾಟರ್ ನಿಮ್ಗೆ ಗೊತ್ತಿರ್ಲಿ ಏನಪ್ಪಾ ಅಂತಂದ್ರ, ಈ ಸಂವಿಧಾನ ಸಭೆಯ ಪ್ರಥಮ ಸಭೆಯನ್ನ ಏರ್ಪಾಡು ಮಾಡಿದಾಗ ಸದನದಲ್ಲಿ ವಯಸ್ಸಿನಿಂದ ಯಾರು ಹಿರಿಯರು ಇರ್ತಾರಲ್ಲ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರ. ವಯಸ್ಸಿನಿಂದ ಹಿರಿಯರು ಯಾರು ಇರ್ತಾರಪ್ಪ ಅಂತಂದ್ರೆ ಅದು ಸಚ್ಚಿದಾನಂದ ಸಿನ್ಹಾ ಅವರು ಇರ್ತಾರೆ. ಈ ವಯಸ್ಸಿನ ಹಿರಿತನದಿಂದ ಅಧ್ಯಕ್ಷರನ್ನಾಗಿ ಮಾಡುವ ಪದ್ಧತಿ, ಇದನ್ನ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದೀವಪ್ಪ ಅಂತಂದ್ರೆ ಇದು ಫ್ರೆಂಚ್ ಅಥವಾ ಫ್ರಾನ್ಸ್ ದೇಶದಿಂದ ಇದನ್ನ ನಾವು ಎರವಲು ಪಡ್ಕೊಂಡಿದೀವಿ. ಈ ಫ್ರಾನ್ಸ್ ದೇಶದಲ್ಲಿ ಫ್ರೆಂಚ್ ಸಿಸ್ಟಮ್ ಅಂತ ಐತಿ. ಇದಕ್ಕೆ ಫ್ರೆಂಚ್ ಪದ್ಧತಿ ಅಂತ ಕರಿತೀವಿ. ಫ್ರೆಂಚ್ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಮೊದಲ ಸಭೆಗಳಿಗೆ ಸದಸ್ಯರಲ್ಲೇ ಇರ್ತಕ್ಕಂತ ವಯಸ್ಸಿನ ಹಿರಿತನದ ಆಧಾರದ ಮೇಲೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸೊ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತೈತಿ. ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಯಿತು? ಶಾಶ್ವತ ಅಧ್ಯಕ್ಷರನ್ನಾಗಿ ಅಂತ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಅಧ್ಯಕ್ಷರನ್ನಾಗಿ ಯಾರನ್ನ ಚುನಾಯಿಸಲಾಯಿತು ಅಂತ ಕ್ವಶನ್ ಐತಿ. ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಪ್ಷನ್ ಬಿ ಎಚ್.ಸಿ. ಮುಖರ್ಜಿ. ಆಪ್ಷನ್ ಸಿ ಟಿ ಕೃಷ್ಣಮಾಚಾರ್ಯ. ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಮೇಲೆ ಎಚ್.ಸಿ. ಮುಖರ್ಜಿ ಮತ್ತೆ ಟಿ ಕೃಷ್ಣಮಾಚಾರ್ಯ ಅದಾರಲ್ಲ, ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರಾಗಿರ್ತಾರೆ. ಇವರು ನಿಮ್ಗೆ ಗೊತ್ತಿರಬೇಕು. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಆಮೇಲೆ ಉಪಾಧ್ಯಕ್ಷರು ಇಬ್ಬರಾಗಿರ್ತಾರ. ಅದರಲ್ಲಿ ಯಾರ್ಯಾರಪ್ಪ ಅಂತಂದ್ರ ಎಚ್.ಸಿ. ಮುಖರ್ಜಿ ಮತ್ತೆ ಟಿ ಕೃಷ್ಣಮಾಚಾರ್ಯ ಅವರು. ಸೊ ದಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ಆಮೇಲೆ ಈ ಕೆಳಗಿನ ಯಾರು ಡಿಸೆಂಬರ್ 13, ಡೇಟ್ ನೆನಪಿರ್ಬೇಕು, ಡಿಸೆಂಬರ್ 13 1946 ನಡೆದಿರ್ತಕ್ಕಂಥ ಸಂವಿಧಾನ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನ ಯಾರು ಮಂಡಿಸಿದರು ಅಂತ ಕೇಳ್ತಾ ಇದ್ದಾರೆ ಅವರು. ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಂತ ಕರಿತೀವಿ. ಆಪ್ಷನ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಪ್ಷನ್ ಡಿ ಮಹಾತ್ಮ ಗಾಂಧಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಅವರು ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾರೆ. ಯಾವಾಗಪ್ಪ ಅಂತಂದ್ರೆ ಡಿಸೆಂಬರ್ 13. ಹೌದಾ, ಡಿಸೆಂಬರ್ 13ನೇ ತಾರೀಕ 1946 ಸಂವಿಧಾನ ರಚನಾ ಸಭೆಯ ಮೂರನೇ ಅಧಿವೇಶನ ನಡೆದಿರ್ತೈತಲ್ಲ, ಆ ಮೂರನೇ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರ. ಅದನ್ನ ನಾವು ಧ್ಯೇಯಗಳ ನಿರ್ಣಯ ಅಂತ ತಗೊಂಡಿದೀವಿ. ಮುಂದೆ ಇದನ್ನ ನಾವು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಗೆ ಕೂಡ ಏನ್ ಮಾಡಿದೀವಪ್ಪ ಅಂತಂದ್ರೆ ಇದನ್ನ ಅಳವಡಿಕೆ ಮಾಡ್ಕೊಂಡಿದೀವಿ. ಸಂವಿಧಾನದ ಪೂರ್ವ ಪೀಠಿಕೆಗೂ ಕೂಡ ನಾವ್ ಏನ್ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ ಇದನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದನ್ನ ನೋಡಿದೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಓಕೆ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸಂವಿಧಾನ ರಚನಾ ಸಭೆಯ ಒಟ್ಟು ಅಧಿವೇಶನಗಳ ಸಂಖ್ಯೆ. ಇದನ್ನ ಮುಂಚಿನ ಪ್ರಶ್ನೆಗಳಲ್ಲಿ ಡಿಸ್ಕಷನ್ ಮಾಡಿ, ಬಟ್ ನಮ್ಗೆ ಗೊತ್ತಿರ್ಲಿ, ಇಂಪಾರ್ಟೆಂಟ್ ಆಗಿರ್ತೈತಿ. ಹೋದ್ಸಲ ಬಂದೈತಿ ಕ್ವಶನ್. ಸಂವಿಧಾನ ರಚನಾ ಸಭೆಯ ಒಟ್ಟು ಅಧಿವೇಶನಗಳ ಸಂಖ್ಯೆ ಕೇಳ್ಯಾರ ಅವರು. ಆಪ್ಷನ್ ಎ 11, ಆಪ್ಷನ್ ಬಿ 3,
ಆಪ್ಷನ್ ಸಿ 12, ಆಪ್ಷನ್ ಡಿ 15 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಒಟ್ಟು ಅಧಿವೇಶನಗಳ ಸಂಖ್ಯೆ ಎಷ್ಟಪ್ಪಾ ಅಂತಂದ್ರೆ 11. ಸೊ ಇದು ಕೂಡ ಇಂಪಾರ್ಟೆಂಟ್, ಪ್ರೀವಿಯಸ್ ಕ್ವಶನ್ ಪೇಪರ್ನಾಗ ಇದು ಬಂದೈತಿ. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿ ಅಧ್ಯಕ್ಷರು ಅಂತ ಕೇಳಿದಾರೆ ಅವರು. ಕ್ವಶನ್ ನಂಬರ್ 8, ಸಂವಿಧಾನ ರಚನಾ ಕರಡು ಸಮಿತಿ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಿ.ಎನ್. ರಾವ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಎಂ.ಎನ್. ರಾಯ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏನಿರ್ತಾರಪ್ಪ ಅಂತಂದ್ರೆ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಈ ಕರಡು ರಚನಾ ಸಮಿತಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಗ್ತೈತಿಪ್ಪ ಅಂತಂದ್ರ, ಹೌದಾ, ಯಾವಾಗ ಸ್ಥಾಪನೆ ಮಾಡ್ಲಾಗ್ತೈತಿ ಅಂತಂದ್ರ ಆಗಸ್ಟ್ 29, ಹೌದಾ, ಆಗಸ್ಟ್ 29, 1947ರಂದು ಇದು ಸ್ಥಾಪನೆ ಆಗ್ತೈತಿ. ಮತ್ತೆ ಇದರಲ್ಲಿ ಒಟ್ಟು ಎಷ್ಟು ಸದಸ್ಯರು ಇರ್ತಾರಪ್ಪ ಅಂತಂದ್ರೆ 7 ಜನ ಸದಸ್ಯರು ಇರ್ತಾರ, ಇನ್ಕ್ಲೂಡಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. 7 ಜನ ಸದಸ್ಯರು ಅಂದ್ರೆ ಒಬ್ಬರು ಅಧ್ಯಕ್ಷರು 6 ಜನ ಸದಸ್ಯರು ಇರ್ತಾರ, ಒಟ್ಟಾರೆ 7 ಜನ ಸದಸ್ಯರು ಇರ್ತಾರ. ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತೈತಿ, ದಯವಿಟ್ಟು ಗಮನದಲ್ಲಿ ಇಟ್ಕೋರಿ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಭಾರತೀಯ ಸಂವಿಧಾನ ಯಾವಾಗ ಅಂಗೀಕಾರವಾಯಿತು ಅಂದ್ರೆ ಜಾರಿ ಅಲ್ಲ, ಅಂಗೀಕಾರ ಯಾವಾಗ ಆಯ್ತು ಅಂತ ಕೇಳ್ತಾ ಇದ್ದಾರೆ ಅವರು. ಅಂಗೀಕಾರ ಬೇರೆ ಮತ್ತೆ ಜಾರಿ ಆಗೋದು ಬೇರೆ. ಸೊ ಆಗಸ್ಟ್ 15, 1947 ಅಂತ ಐತಿ, ನವೆಂಬರ್ 26, 1946 ಅಂತ ಐತಿ, ಜನವರಿ 26, 1950 ಅಂತ ಐತಿ, ಮೇಲಿನ ಯಾವುದು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನವೆಂಬರ್ 26, 1949ರಂದು ನಮ್ಮ ಸಂವಿಧಾನವನ್ನ ನಾವು ಅಂಗೀಕರಿಸ್ಕೊತೀವಿ. ಜನವರಿ 26, 1950ರಂದು ನಮ್ಮ ಸಂವಿಧಾನವನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಜಾರಿಗೊಳಿಸ್ತೀವಿ. ಸೊ ಇದು ಗಮನದಲ್ಲಿ ಇಟ್ಕೋಬೇಕಾಗತಿ. ಅಂಡ್ ಕ್ವಶನ್ ನಂಬರ್ 10, ಭಾರತೀಯ ಸಂವಿಧಾನ ಪೂರ್ವ ಪೀಠಿಕೆ ಅಂದ್ರೆ ಪ್ರಿಯಾಂಬಲ್, ಪೂರ್ವ ಪೀಠಿಕೆ ಪರಿಕಲ್ಪನೆಯನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವ ದೇಶದಿಂದ ಎರವಲು ಅಂತಂದ್ರ ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಅಮೆರಿಕ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ, ಅಮೆರಿಕದಿಂದ ನಾವು ಈ ಸಂವಿಧಾನ ಪೂರ್ವ ಪೀಠಿಕೆ ಅನ್ನೋ ಪರಿಕಲ್ಪನೆಯನ್ನ ನಾವು ಎರವಲು ಪಡ್ಕೊಂಡಿರ್ತೀವಿ. ಅಮೆರಿಕ ದೇಶ ಫಾರ್ ದ ಫಸ್ಟ್, ಹೌದಾ, ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಪೂರ್ವ ಪೀಠಿಕೆ ಅನ್ನೋ ಪರಿಕಲ್ಪನೆಯನ್ನ ತನ್ನ ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ಕೋತೈತಿ. ಹಾಗಾದ್ರೆ ಈ ಪೂರ್ವ ಪೀಠಿಕೆ ಅಂತಂದ್ರೆ ನಮ್ಗೆ ಗೊತ್ತಿರಬೇಕು, ಸಂವಿಧಾನದ ಮುನ್ನುಡಿ ಅಂತಂದಂಗ. ಪೂರ್ವ ಪೀಠಿಕೆ ಅಂತಂದ್ರ ಸಂವಿಧಾನವನ್ನ ಸಂಕ್ಷಿಪ್ತವಾಗಿ ಪರಿಚಯಿಸುವುದು ಅಥವಾ ಸಂವಿಧಾನದ ಮುನ್ನುಡಿ, ಸಂವಿಧಾನದ ಧ್ಯೇಯೋದ್ದೇಶಗಳನ್ನ, ಆದರ್ಶಗಳನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ, ಹೌದಾ, ಇದೇನ್ ಮಾಡ್ತದಪ್ಪ ಅಂತಂದ್ರ ಪ್ರಸ್ತುತ ಪಡಿಸ್ತೈತಲ್ಲ, ಹಾಗಾಗಿ ಇದಕ್ಕೆ ನಾವು ಮುನ್ನುಡಿ ಅಂತ ಕರಿತೀವಿ. ಸೊ ಇದನ್ನ ಯಾವ ದೇಶದಿಂದ ಎರವಲು ಅಂತಂದ್ರೆ ಅಮೆರಿಕ ದೇಶದಿಂದ ಎರವಲು ಪಡೆದಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಆಮೇಲೆ ಕ್ವಶನ್ ನಂಬರ್ 11, ಭಾರತ ಸಂವಿಧಾನ ಪೂರ್ವ ಪೀಠಿಕೆ ಪ್ರಿಯಾಂಬಲ್, ಪ್ರಿಯಾಂಬಲ್ ಹೀಗೆ ಪ್ರಾರಂಭವಾಗುತ್ತದೆ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಎಕ್ಸಾಮ್ದಾಗ ಇದು ಬಂದಿತ್ತು. ಆಪ್ಷನ್ ಎ ಭಾರತದ ಪ್ರಜೆಗಳ ಜನತೆಯಾದ ನಾವು, ಆಪ್ಷನ್ ಬಿ ಭಾರತದ ಪ್ರಜೆಗಳಾದ ನಾವು, ಆಪ್ಷನ್ ಸಿ ಭಾರತದ ನಾಗರಿಕರಾದ ನಾವು, ಆಪ್ಷನ್ ಡಿ ಭಾರತೀಯ ಪೌರರಾದ ನಾವು. ಸೊ ಎಲ್ಲಾ ಆನ್ಸರ್ ಗತಿನ ಅನ್ನಿಸ್ತಾವ. ಆನ್ಸರ್ ಟಿಕ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಇರ್ಬೇಕಾಗತ್ ನಾವು. ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಭಾರತದ ಪ್ರಜೆಗಳಾದ ನಾವು ಅಂತ ಪ್ರಾರಂಭ ಆಗ್ತೈತಿ. ಭಾರತದ ಪ್ರಜೆಗಳಾದ ನಾವು ಅಂತ ಪ್ರಾರಂಭ ಆಗ್ತೈತಿ ಸಂವಿಧಾನದ ಪೂರ್ವ ಪೀಠಿಕೆ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನ ಪ್ರಸ್ತಾವನೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದಾರೆ ಅವರು. ಭಾರತ ಸಂವಿಧಾನ ಪ್ರಸ್ತಾವನೆಗೆ, ಇದು ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಸಂವಿಧಾನಕ್ಕೆ ಇದುವರೆಗೂ 107 ತಿದ್ದುಪಡಿ ಆಗ್ಯಾವ, ಆ ಮಾತು ಬೇರೆ. ಬಟ್ ಪ್ರಸ್ತಾವನೆಗೆ ಎಷ್ಟು ಬಾರಿ ತಿದ್ದುಪಡಿ ಆಗಿದೆ ಅಂತ ಕೇಳ್ತಾ ಇದಾರೆ ಅವರು. ಆಪ್ಷನ್ ಎ 1 ಬಾರಿ, ಆಪ್ಷನ್ ಬಿ 2 ಬಾರಿ, ಆಪ್ಷನ್ ಸಿ 3 ಬಾರಿ, ಆಪ್ಷನ್ ಡಿ 4 ಬಾರಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 1 ಬಾರಿ ಮಾತ್ರ ಸಂವಿಧಾನದ ಪ್ರಸ್ತಾವನೆಗೆ ತಿದ್ದುಪಡಿಯನ್ನ ಮಾಡಲಾಗಿದೆ. ಅದು ಯಾವುದಪ್ಪ ಅಂತಂದ್ರ 42ನೇ ತಿದ್ದುಪಡಿ ಕಾಯ್ದೆ. 42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಿದೀವಿ. 1 ಬಾರಿ ತಿದ್ದುಪಡಿ ಮಾಡಿ ಸಂವಿಧಾನದ ಪ್ರಸ್ತಾವನೆಗೆ ಏನ್ ಮಾಡಿದಪ್ಪ ಅಂತಂದ್ರೆ 3 ಪದಗಳನ್ನ ಸೇರ್ಪಡೆ ಮಾಡಲಾಯಿತು. 3 ಪದಗಳನ್ನ ಸೇರ್ಪಡೆ ಮಾಡಲಾಯಿತು. ಜಾತ್ಯತೀತ, ಸಮಾಜವಾದ, ಸಮಗ್ರತೆ, ಸೆಕ್ಯುಲರ್ ಸೋಷಿಯಲಿಸ್ಟ್ ಇಂಟಿಗ್ರೇಷನ್ ಅಂತ ಹೇಳಿ. ಓಕೆ, ಇದು ನಿಮ್ಗೆ ಗೊತ್ತಿರ್ಬೇಕಾಗತಿ. ಸರಿಯಾದ ಉತ್ತರ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಕ್ವಶನ್ ನಂಬರ್ 13, 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಪ್ರಸ್ತಾವನೆಗೆ ಈ ಪದ ಅಥವಾ ಪದಗಳನ್ನ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಕ್ವಶನ್ ಈ ಪ್ರೀವಿಯಸ್ ಕ್ವಶನ್ ಡಿಸ್ಕಷನ್ ಮಾಡೀನಿ, ಬಟ್
ಆಪ್ಷನ್ ಆಪ್ಷನ್ ಎ ಜಾತ್ಯತೀತ, ಆಪ್ಷನ್ ಬಿ ಸಮಾಜವಾದಿ, ಆಪ್ಷನ್ ಸಿ ಸಮಗ್ರತೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಮೇಲಿನ ಎಲ್ಲವೂ. ಸೆಕ್ಯುಲರ್, ಸೋಷಿಯಲಿಸ್ಟ್ ಅಂಡ್ ಇಂಟಿಗ್ರೇಷನ್ ಈ ಮೂರು ಪದಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರ ಸಂವಿಧಾನದ ಪ್ರಸ್ತಾವನೆಗೆ 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ ಸೇರ್ಪಡೆ ಮಾಡಲಾಯಿತು. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಗಣರಾಜ್ಯ ಎಂದರೆ, ರಿಪಬ್ಲಿಕ್ ಎಂದರೆ ಆಪ್ಷನ್ ಎ ದೇಶದ ಮುಖ್ಯಸ್ಥರು ಆನುವಂಶಿಕವಾಗಿ ಅಧಿಕಾರ ಪಡೆಯುವುದು, ಅಂದ್ರೆ ತಂದೆಯಿಂದ ಮಗನಿಗೆ ಅಧಿಕಾರ ಹಸ್ತಾಂತರ ಆಗುವುದು. ಆಮೇಲೆ ಆಪ್ಷನ್ ಬಿ ಅಧ್ಯಕ್ಷರು ಅನಿರ್ದಿಷ್ಟ ಅವಧಿಗೆ ಅಧಿಕಾರ ಹೊಂದಿರುವುದು. ಆಪ್ಷನ್ ಸಿ ದೇಶದ ಮುಖ್ಯಸ್ಥರು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿತರಾಗುವುದು. ಆಪ್ಷನ್ ಡಿ ಅಧ್ಯಕ್ಷರು ಸರ್ವಾಧಿಕಾರವನ್ನ ಚಲಾಯಿಸುವುದು ಅಂತ ಇದೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ದೇಶದ ಮುಖ್ಯಸ್ಥ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿತರಾಗುವುದು. ಅಂದ್ರೆ ದೇಶದ ಮುಖ್ಯಸ್ಥನನ್ನ ಚುನಾವಣೆ ಮಾಡುವುದರ ಮೂಲಕ ನಾವು ಆಯ್ಕೆ ಮಾಡ್ತೀವಲ್ಲ, ಈ ಪದ್ಧತಿಯನ್ನ ನಾವು ಗಣರಾಜ್ಯ ಅಂತ ಕರಿತೀವಿ. ಈ ಪದ್ಧತಿಯನ್ನ ಗಣರಾಜ್ಯ. ಅಮೆರಿಕ ಅಧ್ಯಕ್ಷರನ್ನ ಚುನಾವಣೆ ಮಾಡ್ಲಾಗ್ತೈತಿ. ಭಾರತದ ರಾಷ್ಟ್ರಪತಿಗಳಿಗೆ ಪರೋಕ್ಷ ಚುನಾವಣೆ ಮಾಡ್ಲಾಗ್ತೈತಿ. ಈ ಪದ್ಧತಿಯನ್ನ ನಾವು ಗಣರಾಜ್ಯ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನ ಪ್ರಸ್ತಾವನೆಯು ಈ ಕೆಳಗಿನ ದಾಖಲೆಯನ್ನು ಆಧರಿಸಿದೆ ಅಂತ ಕೇಳಿದಾರೆ ಅವರು. ಅಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಐತಲ್ಲ, ಈ ಕೆಳಗಿನ ದಾಖಲೆಯನ್ನ ಆಧರಿಸಿದೆ ಅಂತ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ಎ ನೆಹರು ವರದಿ, ಆಪ್ಷನ್ ಬಿ ಧ್ಯೇಯಗಳ ನಿರ್ಣಯ, ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ 1935, ಆಪ್ಷನ್ ಡಿ ಸ್ವಾತಂತ್ರ್ಯ ಕಾಯ್ದೆ 1947 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಧ್ಯೇಯಗಳ ನಿರ್ಣಯ. ಹೌದಾ? ಡಿಸೆಂಬರ್ 13ನೇ ತಾರೀಕು ಹೇಳಿ ಮುಂಚೆ ಕ್ವಶನ್ ನಲ್ಲಿ ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರೂರವರು, ಹೌದಾ, ಜವಾಹರ್ಲಾಲ್ ನೆಹರೂರವರು ಏನ್ ಮಾಡ್ತಾರಪ್ಪ ಅಂತಂದ್ರ ತಮ್ಮ ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾರಲ್ಲ, ಅದೇ ಧ್ಯೇಯಗಳ ನಿರ್ಣಯದ ಆಧಾರದ ಮೇಲೆ ನಮ್ಮ ಪ್ರಸ್ತಾವನೆಯನ್ನ ಏನ್ ಮಾಡೈತಿ, ವಸ್ತು ವಿಷಯವನ್ನ ನಾವು ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನೋಡಬಹುದು. ಅಂಡ್ ನೆಕ್ಸ್ಟ್ ಕ್ವಶನ್, ಮೂಲಭೂತ ಹಕ್ಕುಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದಾರೆ ಅವರು. ಮೂಲಭೂತ ಹಕ್ಕುಗಳದಾವಲ್ಲ, ಇದನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಹಾಲೆಂಡ್, ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂತ ಐತಿ. ಮೂಲಭೂತ ಹಕ್ಕುಗಳು ಅಂತ ಬಂದಾಗ ನಮ್ಗೆ ನೆನಪಿರಬೇಕು, ಇದನ್ನ ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಅಮೆರಿಕ ದೇಶದ ಬಿಲ್ ಆಫ್ ರೈಟ್ಸ್, ಅಮೆರಿಕ ದೇಶದ ಏನಪ್ಪಾ ಅಂತಂದ್ರ ಬಿಲ್ ಆಫ್ ರೈಟ್ಸ್ ಭಾಗದಿಂದ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಇದನ್ನ ಎರವಲು ಪಡ್ಕೊಂಡಿದೀವಿ. ಸರಿಯಾದ ಉತ್ತರ ಆಪ್ಷನ್ ಎ. ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂತ ಕೇಳಿದಾರೆ ಅವರು. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಭಾಗ 1, ಆಪ್ಷನ್ ಬಿ ಭಾಗ 2, ಆಪ್ಷನ್ ಬಿ ಭಾಗ 3, ಆಪ್ಷನ್ ಡಿ ಭಾಗ 4 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಸಿ ಭಾಗ 3, ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಅಳವಡಿಸಲಾಗಿದೆ. ವಿಧಿ ಎಲ್ಲಿಂದ ಎಲ್ಲಿವರೆಗೆ, ಹೌದಾ, ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ 12ರಿಂದ 35ನೇ ಆರ್ಟಿಕಲ್ ವರೆಗೂ ಮೂಲಭೂತ ಹಕ್ಕುಗಳ ವಿವರಣೆ ಇರುವುದನ್ನು ನಾವು ನೋಡಬಹುದಾಗಿದೆ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಭಾರತ ಸಂವಿಧಾನದ ಯಾವ ಭಾಗವನ್ನ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದಾರೆ ಅವರು. ಆಪ್ಷನ್ ಎ ಭಾಗ 2, ಆಪ್ಷನ್ ಬಿ ಭಾಗ 3, ಆಪ್ಷನ್ ಸಿ ಭಾಗ 4, ಆಪ್ಷನ್ ಡಿ ಭಾಗ 5. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ಸಂವಿಧಾನದ 3ನೇ ಭಾಗವನ್ನ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಯಾಕೆ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಪ್ಪ ಅಂತಂದ್ರ ಈ 1215ರಲ್ಲಿ ಇಂಗ್ಲೆಂಡಿನ ದೊರೆ ಆಗಿರ್ತಕ್ಕಂಥ ಕಿಂಗ್ ಜಾನ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಇಂಗ್ಲೆಂಡ್ ದೇಶದ ಜನತೆಗೆ ಅವರ ಹಕ್ಕುಗಳನ್ನ ಅವರಿಗೆ ಬಿಟ್ಟು ಕೊಡ್ತಾರೆ. ಅಂದ್ರೆ ಅವ್ರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದು ಅವರದೇ ಮನೆ, ಅವ್ರು ಎಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅದು ಅವರದೇ ಹೊಲ, ಕೆಲವೊಂದಿಷ್ಟು ಹಕ್ಕುಗಳನ್ನ ಅವ್ರಿಗೆ ಜೀವಿಸ್ಲಿಕ್ಕೆ ಬಿಟ್ಟು ಕೊಡ್ತಾರಲ್ಲ, ಈ ಹಕ್ಕುಗಳನ್ನ, ಹೌದಾ, ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರ. ಇವ ಹೊಡಿಸಿರ್ತಕ್ಕಂತ ಕಾಯ್ದೆಯನ್ನ ಏನ್ ಕರಿತಾರಪ್ಪ ಅಂತಂದ್ರ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರ. ಈ ಮ್ಯಾಗ್ನಾ ಕಾರ್ಟ್ ಕಾಯ್ದೆ ಎಲ್ಲಾ ಲಕ್ಷಣಗಳನ್ನ ಸಂವಿಧಾನದ 3ನೇ ಭಾಗ ಹೋಲಿಕೆ ಮಾಡ್ತೈತಿ. ಆ ಕಾರಣಕ್ಕಾಗಿ ಭಾರತ ಸಂವಿಧಾನದ 3ನೇ ಭಾಗವನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ
ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳು ಇವೆ ಅಂತ ಕೇಳಿದ್ದಾರೆ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳು ಇವೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 6 ಮೂಲಭೂತ ಹಕ್ಕುಗಳು ಅಟ್ ಪ್ರೆಸೆಂಟ್ ಅದಾವ. ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳು ಅಂತಂದ್ರ 6 ಮೂಲಭೂತ ಹಕ್ಕುಗಳದಾವ. ಹೌದಾ? ಮುಂಚೆ ಸಂವಿಧಾನ ಜಾರಿ ಆದಾಗ ಅಂದ್ರೆ ಸಂವಿಧಾನ ಜಾರಿ ಆದಾಗ ಜನವರಿ 26, 1950ರಂದು ಸಂವಿಧಾನ ಜಾರಿ ಆದಾಗ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಎಷ್ಟಿದ್ದುಪ್ಪ ಅಂತಂದ್ರೆ 7 ಇದ್ದು. ಹಾಗಾದ್ರೆ ಒಂದು ಮೂಲಭೂತ ಹಕ್ಕವನ್ನು ತೆಗೆಯಲಾಗಿದೆ. ಯಾವ ಮೂಲಭೂತ ಹಕ್ಕನ್ನು ತೆಗೆಯಲಾಗಿದೆಪ್ಪ ಅಂತಂದ್ರ ಆಸ್ತಿಯ ಮೂಲಭೂತ ಹಕ್ಕನ್ನ ತೆಗೆಯಲಾಗಿದೆ. ಆಸ್ತಿ ಮೂಲಭೂತ ಹಕ್ಕನ್ನ ತೆಗೆಯಲಾಗಿದೆ. ಆಸ್ತಿ ಹಕ್ಕು ಅಂತ ಕರಿತೀವಿ. ಆಸ್ತಿ ಹಕ್ಕು ಸಂವಿಧಾನದ 31ನೇ ವಿಧಿ ಅದನ್ನ ವಿವರಣೆಯನ್ನ ಸ್ಪಷ್ಟಪಡಿಸ್ತಿತ್ತು. ಯಾವಾಗಪ್ಪ ಅಂತಂದ್ರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ. ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ ಇದನ್ನ ತೆಗೆದು ಹಾಕ್ತಾರ. ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಆರ್ಟಿಕಲ್ 300A ಸೇರ್ಪಡೆ ಮಾಡಿ ಅದನ್ನ ಒಂದು ಕಾನೂನಾತ್ಮಕ ಹಕ್ಕನ್ನಾಗಿ ಮಾರ್ಪಾಡು ಮಾಡ್ತಾರೆ. ಕಾನೂನಾತ್ಮಕ ಹಕ್ಕನ್ನಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅದನ್ನ ಮಾರ್ಪಾಡು ಮಾಡ್ತಾರ. ಸೊ ದಟ್ ಇವಾಗ ಎಷ್ಟು ಅದಾವ ಮೂಲಭೂತ ಹಕ್ಕುಗಳು ಅಂತಂದ್ರ ಮೂಲಭೂತ ಹಕ್ಕುಗಳು ಅದಾವ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಈ ಕೆಳಗಿನ ಸಂವಿಧಾನ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಗಿದೆ ಅಂತ ಕೇಳಿದರೆ ಇಲ್ಲಿ ಡಿಸ್ಕಷನ್ ಮಾಡಿದೀನಿ. ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 44ನೇ ತಿದ್ದುಪಡಿ, ಆಪ್ಷನ್ ಸಿ 86ನೇ ತಿದ್ದುಪಡಿ, ಆಪ್ಷನ್ ಡಿ 61ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ ಆಸ್ತಿ ಹಕ್ಕನ್ನ ತೆಗೆಯಲಾಗ್ತೈತಿ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಕ್ವಶನ್ ನಂಬರ್ 21. 12ನೇ ವಿಧಿ ಅನ್ವಯ ರಾಜ್ಯ ಪದದ ಅರ್ಥ ಕೇಳಿದ್ದಾರೆ. ಅಂದ್ರೆ ವಾಟ್ ಈಸ್ ದ ಸ್ಟೇಟ್ ಮೀನಿಂಗ್? ಹೌದಾ? ಸಂವಿಧಾನದ 12ನೇ ವಿಧಿ ಅನ್ವಯ ರಾಜ್ಯ ಪದದ ಅರ್ಥ ಕೇಂದ್ರ ಸರ್ಕಾರ ಮತ್ತು ಸಂಸತ್ತು. ಆಪ್ಷನ್ ಬಿ ರಾಜ್ಯ ಸರ್ಕಾರ ಮತ್ತು ವಿಧಾನಮಂಡಲ. ಆಪ್ಷನ್ ಸಿ ಸ್ಥಳೀಯ ಸರ್ಕಾರಗಳು ಮತ್ತೆ ಪ್ರಾಧಿಕಾರ. ಸ್ಥಳೀಯ ಸರ್ಕಾರಗಳು ಅಂತಂದ್ರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಆಮೇಲೆ ಗ್ರಾಮ ಪಂಚಾಯತ್, ಮುನ್ಸಿಪಾಲಿಟಿಗಳು ಲೈಕ್ ಮಹಾನಗರ ಪಾಲಿಕೆ, ಬೃಹತ್ ಮಹಾನಗರ ಪಾಲಿಕೆಗಳು ಮತ್ತೆ ಆ ನಗರಗಳಲ್ಲಿ ಸಣ್ಣ ಸಣ್ಣ ನಗರಗಳಿರ್ತಕ್ಕಂಥ ಮುನ್ಸಿಪಾಲಿಟಿಗಳು ಕೂಡ ಅದರಲ್ಲಿ ಬರ್ತಾವೆ. ಸೊ ರಾಜ್ಯ ಪದದ ಅರ್ಥ ಆಪ್ಷನ್ ಡಿ ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಮೇಲಿನ ಎಲ್ಲವು. ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು, ಅಧಿಕಾರದಲ್ಲಿರುವ ಸರ್ಕಾರಗಳು ಒಟ್ಟಾರೆಯಾಗಿ. ಹೌದಾ? ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಐತಿ. ಕೇಂದ್ರ ಸರ್ಕಾರ ಮತ್ತು ಸಂಸತ್ತು, ರಾಜ್ಯ ಸರ್ಕಾರ ಮತ್ತು ವಿಧಾನಮಂಡಲ, ಸ್ಥಳೀಯ ಸರ್ಕಾರಗಳು ಮತ್ತು ಪ್ರಾಧಿಕಾರಗಳು ಎಲ್ಲವೂ ಅದು ಸರಿ ಐತಿ. ರಾಜ್ಯ ಅಂದ್ರೆ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಅಂತ ಹಿಂಗಲ್ಲ. ಸಂವಿಧಾನದ 12ನೇ ವಿಧಿ ಈ ಅರ್ಥವನ್ನ ಕೊಡ್ತೈತಿ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಈ ಕೆಳಗಿನ ಯಾವ ವಿಧಿಯು ಕಾನೂನಿನ ಮುಂದೆ ಸಮಾನತೆ, ವೆರಿ ಕೇರ್ಫುಲ್ ಆಗಿ, ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆ ಕುರಿತು ವಿವರಣೆ ನೀಡುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಿಧಿ 13, ಆಪ್ಷನ್ ಬಿ ವಿಧಿ 14, ಆಪ್ಷನ್ ಸಿ ವಿಧಿ 15, ಆಪ್ಷನ್ ಡಿ ವಿಧಿ 16 ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ವಿಧಿ 14 ಕಾನೂನಿನ ಮುಂದೆ ಸಮಾನತೆ ಮತ್ತೆ ಕಾನೂನಿನ ಸಮಾನ ರಕ್ಷಣೆ ಕುರಿತು ವಿವರಣೆಯನ್ನ ನೀಡುತ್ತೈತಿ. ಅಂದ್ರೆ ಯಾವುದೇ ಜಾತಿ, ಜನಾಂಗ, ಧರ್ಮ, ಲಿಂಗದ ತಾರತಮ್ಯವಿಲ್ಲದೆ, ಹೌದಾ, ಯಾವುದೇ ಜಾತಿಯ ತಾರತಮ್ಯವಿಲ್ಲದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆ ಕುರಿತು ವಿವರಣೆಯನ್ನ ನೀಡ್ತತಿ. ಕಾನೂನಿನ ಮುಂದೆ ಸಮಾನತೆ ಆಯ್ತಲ್ಲ, ಈ ಒಂದು ಪದವನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಇದು ಇಂಗ್ಲೆಂಡ್ ದೇಶದಿಂದ ಇದನ್ನ ಎರವಲು ಪಡೆಯಲಾಗಿದೆ. ಇಂಗ್ಲೆಂಡ್. ಕಾನೂನಿನ ಸಮಾನ ರಕ್ಷಣೆ ಅನ್ನೋ ಪದ ಐತಲ್ಲ ಈ ಸಂವಿಧಾನದ ಆರ್ಟಿಕಲ್ 14ರಲ್ಲಿ, ಇದನ್ನ ನಾವು ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿರ್ತಕ್ಕಂಥ ಒಂದು ವರ್ಡ್ ಇದು. ಹೌದಾ? ಆರ್ಟಿಕಲ್ 14 ಇದಕ್ಕೆ ಸರಿಯಾದ ಉತ್ತರ.
ಆಮೇಲೆ ವಿಧಿ 13 ಐತಲ್ಲ, ಈ ವಿಧಿ 13 ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ಸಂಸತ್ತಾಗ್ಲಿ ಮತ್ತೆ ರಾಜ್ಯ ವಿಧಾನಮಂಡಲಗಳು ಏನಾದರೂ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವಂತ ಕಾಯಿದೆಗಳನ್ನ ಜಾರಿಗೆ ತಂದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಮೂಲಕ ರದ್ದುಪಡಿಸುತ್ತದೆ. ಆರ್ಟಿಕಲ್ 13 ಇವುಗಳನ್ನ ಅಮಾನತಿನಲ್ಲಿ ಇಡ್ತದೆ. ಹೌದಾ? ಆರ್ಟಿಕಲ್ 15 ಏನೈತಲ್ಲ, ಈ ಕೆಲವು ತಾರತಮ್ಯಗಳನ್ನ ನಿಷೇಧ ಮಾಡ್ತೈತೆ. ಅದು ತಾರತಮ್ಯಗಳು ಅಂತಂದ್ರೆ ಜನಾಂಗದ ಹೆಸರ್ಲೆ, ಧರ್ಮದ ಹೆಸರ್ಲೆ, ಜಾತಿ ಹೆಸರ್ಲೆ, ಲಿಂಗದ ತಾರತಮ್ಯ, ಜನ್ಮಸ್ಥಳದ ಆಧಾರದ ಮೇಲೆ ಏನಾದ್ರು ತಾರತಮ್ಯ ಮಾಡಿದ್ರೆ ಅಂಥವುಗಳನ್ನ ಅದು ನಿಷೇಧ ಮಾಡ್ತತಿ. ಆಮೇಲೆ ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗ ಅವಕಾಶಗಳಲ್ಲಿ ಸಮಾನ ಅವಕಾಶವನ್ನ ಒದಗಿಸಿಕೊಡ್ತತಿ. ಸಾರ್ವಜನಿಕ ಉದ್ಯೋಗ ಅವಕಾಶಗಳಲ್ಲಿ ಸಮಾನ ಅವಕಾಶವನ್ನ ಆರ್ಟಿಕಲ್ 16 ಒದಗಿಸಿಕೊಡ್ತತಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ವಿಧಿಯು, ವೆರಿ ಇಂಪಾರ್ಟೆಂಟ್, ಇದು ಹೋಸಲನು ಕೂಡ ಬಂದಿತ್ತು, ಈಗೂ ಬರೋ ಚಾನ್ಸಸ್ ಇದೆ. ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ವಿವರಣೆ ನೀಡುತ್ತದೆ ಅಂತ ಕೇಳಿದ್ದಾರೆ. ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ಆಪ್ಷನ್ ಎ 17 ವಿಧಿ 17, ಆಪ್ಷನ್ ಬಿ ವಿಧಿ 18, ಆಪ್ಷನ್ ಸಿ ವಿಧಿ 19, ಆಪ್ಷನ್ ಡಿ ವಿಧಿ 20. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ವಿಧಿ 17 ಅಸ್ಪೃಶ್ಯತೆ ಒಂದು ಅಪರಾಧ ಮತ್ತು ಶಿಕ್ಷಾರ್ಹ ಅಂತ ವಿವರಣೆ ನೀಡ್ತೈತೆ ಅದು. ಓಕೆ, ಅಸ್ಪೃಶ್ಯತೆ ಬಗ್ಗೆ ವಿವರಣೆ ನೀಡುವ ವಿಧಿ ಯಾವಪ್ಪ ಅಂತಂದ್ರ ಅದು ವಿಧಿ 17ನೇ ಆರ್ಟಿಕಲ್. 17ನೇ ಆರ್ಟಿಕಲ್ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ. ಇನ್ನು ಆರ್ಟಿಕಲ್ 18 ಬಿರುದುಗಳ ರದ್ದತಿ ಕುರಿತು ವಿವರಣೆ ನೀಡ್ತತಿ. ಬಿರುದುಗಳ ರದ್ದತಿ, ಹೌದಾ? ಬಿರುದುಗಳ ರದ್ದತಿ ಕುರಿತು ವಿವರಣೆ ನೀಡ್ತತಿ. ಆರ್ಟಿಕಲ್ 19 6 ಸ್ವಾತಂತ್ರ್ಯಗಳನ್ನ ನೀಡ್ತತಿ. 6 ಸ್ವಾತಂತ್ರ್ಯಗಳನ್ನ ನೀಡ್ತತಿ. ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘ ಮತ್ತು ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯ, ಆಮೇಲೆ ದೇಶದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ದೇಶದ ಯಾವುದೇ ಭೂಭಾಗದಲ್ಲಿ ವಾಸಿಸುವ ನೆಲೆಸುವ ಸ್ವಾತಂತ್ರ್ಯ, ದೇಶದ ಯಾವುದೇ ಭೂಭಾಗದಲ್ಲಿ ಉದ್ಯೋಗ, ಹೌದಾ, ಉದ್ಯೋಗ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಹೀಗಾಗಿ ಈ ತರದ 6 ಸ್ವಾತಂತ್ರ್ಯಗಳನ್ನ ಆರ್ಟಿಕಲ್ 19 ನೀಡುತ್ತದೆ. ವಿಧಿ 20 ಅಪರಾಧಿಗಳಿಗೆ ರಕ್ಷಣೆಯನ್ನ ನೀಡುವ ಕುರಿತು ವಿವರಣೆ ನೀಡುತ್ತದೆ. ಅಪರಾಧಿಗಳಿಗೆ ರಕ್ಷಣೆ. ಯಾವ ರೀತಿ ಅಪರಾಧಿಗಳಿಗೆ ರಕ್ಷಣೆ? ಕ್ರೂರವಾದ ಶಿಕ್ಷೆ, ಅತಿಯಾದ ಶಿಕ್ಷೆಯಿಂದ ಅವರನ್ನ ಏನ್ ಮಾಡ್ತತಿಪ್ಪ ಅಂತಂದ್ರ ರಕ್ಷಣೆ ಮಾಡ್ತತಿ. ಆರ್ಟಿಕಲ್ 20. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸಂವಿಧಾನದ ಯಾವ ವಿಧಿಯು ಪ್ರಾಥಮಿಕ ಶಿಕ್ಷಣ ಒಂದು ಮೂಲಭೂತ ಹಕ್ಕು? ವೆರಿ ಇಂಪಾರ್ಟೆಂಟ್. ಪ್ರಾಥಮಿಕ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ವಿವರಣೆ ನೀಡುತ್ತದೆ ಅಂತ ಹೇಳಿದ್ದಾರೆ ಅವರು. ಆಪ್ಷನ್ ಎ ವಿಧಿ 21, ಆಪ್ಷನ್ ಬಿ ವಿಧಿ 21A, ಆಪ್ಷನ್ ಸಿ ವಿಧಿ 22, ಆಪ್ಷನ್ ಡಿ ವಿಧಿ 23. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ವಿಧಿ 21A. 21 ಅದು ವೈಯಕ್ತಿಕ ಮತ್ತು ಜೀವಿಸುವ ಸ್ವಾತಂತ್ರ್ಯದ ಕುರಿತು ಹೇಳ್ತೈತಿ. ಓಕೆ, ವಿಧಿ 21A ಐತಲ್ಲ, ನಿಮ್ಗೆ ಗೊತ್ತಿರ್ಲಿ, ಈ ಎ ಅನ್ನೋದು ಮೂಲ ಸಂವಿಧಾನದಲ್ಲಿ ಇದ್ದಿದ್ದಿಲ್ಲ. ಹಾಗಾಗಿ ಅದನ್ನ ಎ ಬ್ರಾಕೆಟ್ ನಾಗ ಇರ್ತಕ್ಕಂಥದ್ದನ್ನ ನಾವು ಆಮೇಲೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ 21 ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 21A ಐತಲ್ಲ, ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ಏನ್ ಪ್ರಾಥಮಿಕ ಮತ್ತು ಶಿಕ್ಷಣದ ಮೂಲಭೂತ ಹಕ್ಕು ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿ, 6 ರಿಂದ 14 ವರ್ಷದ ಒಳಗಿನ ಮಕ್ಕಳು, 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡ್ತತಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಯಾರು ನೀಡಬೇಕು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಂದ್ರ ಅದು ರಾಜ್ಯ ಅಂತಂದ್ರ ನಿಮ್ಗೆ ಗೊತ್ತಿದೆ. ಆರ್ಟಿಕಲ್ 12 ಏನ್ ಹೇಳ್ತತಿಪ್ಪ ಅಂತಂದ್ರ 12ನೇ ವಿಧಿ ಆರ್ಟಿಕಲ್ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು, ಅವರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಎಲ್ಲವೂ ಕೂಡ ಇದ್ರಾಗ ಬರ್ತೈತಿ. ರಾಜ್ಯ ಅನ್ನೋ ಪದದಲ್ಲಿ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತೈತಿ. ಹಾಗಾಗಿ ಈ ಪ್ರಾಥಮಿಕ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ವಿವರಣೆ ನೀಡುವ ವಿಧಿ ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 21A. ಇದು ಮೂಲ ಸಂವಿಧಾನದಲ್ಲಿ ಇದ್ದಿದ್ದಿಲ್ಲ, ಆಮೇಲೆ ಸೇರ್ಪಡೆ ಮಾಡ್ಕೊಂಡಿದೀವಿ ಅಂತ ಹೇಳಿದೀನಿ. ಯಾವಾಗಪ್ಪ ಅಂತಂದ್ರ ಸಂವಿಧಾನಕ್ಕ 86ನೇ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಇದನ್ನ ನಾವು ಸೇರ್ಪಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ವಿವರಣೆಗಳು ಕೂಡ ಇದನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು.
ಆರ್ಟಿಕಲ್ 21A ಎಜುಕೇಶನ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಏನ್ ಮಾಡದಪ್ಪ ಅಂತಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೈತಿ. ಯಾರಿಗೆ? ಶಿಕ್ಷಣ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ. ಓಕೆ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಶಿಕ್ಷಣ ಒಂದು ಮೂಲಭೂತ ಹಕ್ಕು? ನೋಡ್ರಿ, ಇಲ್ಲಿ ಕೆಳಗೆ ಕ್ವಶನ್ ಕೇಳಿದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಏನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ಘೋಷಣೆ ಮಾಡಲಾಯಿತು ಅಂತ ಕೇಳಿದರೆ ಆಪ್ಷನ್ ಎ 61ನೇ ತಿದ್ದುಪಡಿ, ಆಪ್ಷನ್ ಬಿ 86ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ, ಆಪ್ಷನ್ ಡಿ ಏನಪ್ಪಾ ಅಂತಂದ್ರ 74ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ 2002ರಲ್ಲಿ 86ನೇ ತಿದ್ದುಪಡಿ 2 ಇಂಪಾರ್ಟೆಂಟ್ ಮೂಲಭೂತ ಅಂಶಗಳನ್ನ ಸೇರ್ಪಡೆ ಮಾಡ್ತೀವಿ. ಒಂದು ಮೂಲಭೂತ ಹಕ್ಕುಗಳಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ರಾಜ್ಯ ಶಿಕ್ಷಣ ನೀಡಬೇಕು ಅಂತ ಹೇಳ್ತೈತಿ. ಇನ್ನೊಂದು 11ನೇ ಮೂಲಭೂತ ಕರ್ತವ್ಯ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಬೇಕು. ಇಲ್ಲಿ ಯಾರಪ್ಪಾ ಅಂತಂದ್ರೆ ತಂದೆ ತಾಯಿಗಳು. ಅದನ್ನ ನೆಕ್ಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪಾ ಅಂತಂದ್ರೆ 86ನೇ ತಿದ್ದುಪಡಿ. ಓಕೆ. ಆಮೇಲೆ ನೆಕ್ಸ್ಟ್ ಕ್ವಶನ್, ವಿಧಿ 25 ಈ ಕೆಳಗಿನ ವಿವರಣೆಯನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ ಅವರು. ವಿಧಿ 25 ಈ ಕೆಳಗಿನ ವಿವರಣೆಯನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ವೈಯಕ್ತಿಕ ಸ್ವಾತಂತ್ರ್ಯ, ಆಪ್ಷನ್ ಬಿ ಧಾರ್ಮಿಕ ಸ್ವಾತಂತ್ರ್ಯ, ಆಪ್ಷನ್ ಸಿ ಸಾಂಸ್ಕೃತಿಕ ಸ್ವಾತಂತ್ರ್ಯ, ಆಪ್ಷನ್ ಡಿ ಶೈಕ್ಷಣಿಕ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ವಿವರಣೆ ನೀಡ್ತೈತಿ. ಆರ್ಟಿಕಲ್ 25 ಒಬ್ಬ ವ್ಯಕ್ತಿ ತನಗೆ ಅಥವಾ ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸಿದ ಧರ್ಮವನ್ನ ಪಾಲಿಸಬಹುದು, ಆಚರಿಸುವ ಮತ್ತು ಅನುಸರಿಸುವ ಸ್ವಾತಂತ್ರ್ಯವನ್ನ ಹೊಂದಿರ್ತಾನ. ಅದಕ್ಕಾಗಿ ಇದನ್ನ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ವಿವರಣೆಯನ್ನ ನೀಡ್ತೈತಿ ಆರ್ಟಿಕಲ್ 25. ಓಕೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ 27ನೇ ಕ್ವಶನ್ ನಂಬರ್ 27 ಏನ್ ಕೇಳಿದ್ದಾರೆ ಅವರು ಅಂತಂದ್ರ ಈ ಕೆಳಗಿನ ಯಾವ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿರುವರು? ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಯಾವ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ವಿಧಿ 17, ಆಪ್ಷನ್ ಎ, ಆಪ್ಷನ್ ಬಿ ವಿಧಿ 32, ಆಪ್ಷನ್ ಸಿ ವಿಧಿ 26, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 32. ಹೌದಾ? ಈ ಆರ್ಟಿಕಲ್ 32ನೇ ಆರ್ಟಿಕಲ್ ಅನ್ನ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರ ಸಂವಿಧಾನದ, ಹೌದಾ, ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದ. ಆತ್ಮ ಮತ್ತು ಹೃದಯ. ಯಾಕೆ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಅಂತಂದ್ರೆ ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ, ಹೌದಾ, ಜನತೆಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಆರ್ಟಿಕಲ್ 32ರ ಪ್ರಕಾರ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯ ಪಡ್ಕೋಬಹುದು, ನಮ್ಮ ಹಕ್ಕುಗಳನ್ನ ಪಡ್ಕೋಬಹುದು. ಈವನ್ ಸರ್ಕಾರದ ವಿರುದ್ಧನೂ ಕೂಡ ಏನ್ ಮಾಡ್ಬೋದಪ್ಪ ಅಂತಂದ್ರ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬಹುದು. ಆ ಕಾರಣಕ್ಕಾಗಿ 32ನೇ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕೇಳಿದ್ದಾರೆ. ಈ 32ನೇ ವಿಧಿಗಳ ಮೂಲಕನೇ ರೀಟ್ಸ್ ಗಳನ್ನು ಕೂಡ ಹೊರಡಿಸಲಾಗ್ತೈತಿ. ಸುಪ್ರೀಂ ಕೋರ್ಟ್ ಏನ್ ಮಾಡ್ತಪ್ಪ ಅಂತಂದ್ರ ರೀಟ್ಸ್ ಗಳನ್ನ ಹೊರಡಿಸ್ತೈತಿ. ರೀಟ್ಸ್ ಗಳ ಮೂಲಕ ಜನರಿಗೆ ಜನತೆಯ ಹಕ್ಕುಗಳನ್ನ ಅದು ಒದಗಿಸಿಕೊಡ್ತೈತಿ. ಆ ಕಾರಣಕ್ಕಾಗಿ 32ನೇ ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಾರ. ಇನ್ನ ವಿಧಿ 226 ಐತಲ್ಲ, ಹೈಕೋರ್ಟಿನಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಹೈಕೋರ್ಟಿಗೆ ಹೋಗಿ ನಮ್ಮ ಹಕ್ಕುಗಳನ್ನು ಪಡ್ಕೋಬಹುದು. ಅದು ಯಾವುದ್ರ ಮೂಲಕಪ್ಪ ಅಂತಂದ್ರೆ ವಿಧಿ 226ರ ಮೂಲಕ ಹೈಕೋರ್ಟಿಗೆ ಹೋಗಿ ನಾವು ಹಕ್ಕುಗಳನ್ನ ಪಡ್ಕೋಬಹುದು. ಎರಡು ಇಲ್ಲಿ ಸುಪ್ರೀಂ ಕೋರ್ಟ್ಗೆ 32ನೇ ವಿಧಿ, ಹೌದಾ, ಹೈಕೋರ್ಟಿಗೆ ಏನಪ್ಪಾ ಅಂತಂದ್ರೆ 226ನೇ ವಿಧಿ ಅನ್ವಯ ನಾವು ಹೋಗ್ಬೇಕಾಗ್ತೈತಿ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಈ ಕೆಳಗಿನ ಯಾವುದು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೇಳಿದಾರೆ ಅವರು. ನೋಡ್ರಿ, 28 ಕ್ವಶನ್ ನಂಬರ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೇಳಿದರೆ ಇಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದೀವಿ. ಸಂಸತ್ತು, ವಿಧಾನಮಂಡಲ, ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ. ಯಾಕಪ್ಪಾ ಅಂತಂದ್ರ ಆರ್ಟಿಕಲ್ 32ನೇ ವಿಧಿ ಅನುಸಾರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಹಕ್ಕುಗಳನ್ನ ಪಡ್ಕೋಬಹುದು. ಆ ಕಾರಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರ. ಇನ್ ಕೇಸ್ ಕೇಂದ್ರ ಸರ್ಕಾರ, ಹೌದಾ, ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡುವಂತ ಯಾವುದೇ ಅಂಶವನ್ನ ಕಾಯ್ದೆ ಕಾನೂನಾಗಿ ಮಾಡಿದ್ರ
ಆರ್ಟಿಕಲ್ 13 ಮೂಲಕ ಸುಪ್ರೀಂ ಕೋರ್ಟ್ ಅವುಗಳನ್ನ ಅಮಾನತಿನಲ್ಲಿ ಇಡ್ತತಿ. ಹಾಗಾಗಿ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ಅರ್ಥೈಸುವ ಅಧಿಕಾರವನ್ನ ಹೊಂದಿರ್ತತಿ. ಸಂವಿಧಾನಕ್ಕೆ ಡೆಫಿನೇಷನ್ ಯಾರು ಕೊಡ್ತಾರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಕೊಡ್ತತಿ. ಆ ಕಾರಣಕ್ಕಾಗಿ ಆರ್ಟಿಕಲ್ 32 ಅನುಸಾರ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡ್ತತಿ. ಅದಕ್ಕೆ ಅದನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ ಸುಪ್ರೀಂ ಕೋರ್ಟ್ ಅನ್ನ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ವಿಧಿಗಳನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗಲೂ ಅಮಾನತುಗೊಳಿಸಲಾಗುವುದಿಲ್ಲ ಅಂತ ಕೇಳಿದಾರೆ. ಇನ್ ಕೇಸ್ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗ ಮೂಲಭೂತ ಹಕ್ಕುಗಳನ್ನ ಅಮಾನತಿನಲ್ಲಿ ಇಡ್ತಾರ. ಮೂಲಭೂತ ಹಕ್ಕುಗಳನ್ನ ರದ್ದು ಮಾಡ್ತಾರೆ. ಯಾವ ಸಂದರ್ಭದಲ್ಲಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. ಬಟ್ ಇದ್ದಾಗೂ ಕೂಡ ಎರಡು ವಿಧಿಗಳನ್ನ ಇದ್ದಾಗಲೂ ಕೆಲವೊಂದಿಷ್ಟು ವಿಧಿಗಳನ್ನ ರದ್ದು ಮಾಡಕ್ ಆಗೋದಿಲ್ಲ. ಅದು ಯಾವುದಂತ ಕೇಳಿದರೆ ಆಪ್ಷನ್ ಎ ವಿಧಿ 20, ಆಪ್ಷನ್ ಬಿ ವಿಧಿ 21, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ. ವಿಧಿ 20 ಮತ್ತೆ 21 ರದ್ದು ಮಾಡಕ್ ಆಗುವುದಿಲ್ಲ. ಅದಕ್ಕಾಗಿ ಎ ಮತ್ತು ಬಿ ಎರಡು ಸರಿ ಆಗ್ತಾವ. ಆರ್ಟಿಕಲ್ 20 ಮತ್ತೆ 21ನೇ ವಿಧಿಯನ್ನ ಹೊರತುಪಡಿಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಅಮಾನತಿನಲ್ಲಿ ಇಡ್ತಾರ ತುರ್ತು ಪರಿಸ್ಥಿತಿ ಮುಗಿಯೋ ತನಕ. ಓಕೆ, ಕ್ವಶನ್ ನಂಬರ್ 30. ರಾಜನೀತಿ ನಿರ್ದೇಶಕ ತತ್ವಗಳು ಕಾದಂಬರಿ ಲಕ್ಷಣಗಳು ಎಂದು ವರ್ಣಿಸಿದವರು ಯಾರು ಅಂತ ಕೇಳಿದಾರೆ. ಕಾದಂಬರಿ ಲಕ್ಷಣಗಳು ಅಥವಾ ಕಾದಂಬರಿ ವೈಶಿಷ್ಟ್ಯಗಳು ಅಂತ ಕೂಡ ಕರೀತಾರೆ. ಕಾದಂಬರಿ ವೈಶಿಷ್ಟ್ಯಗಳು. ಕಾದಂಬರಿ ವೈಶಿಷ್ಟ್ಯಗಳು ಅಂತ ಕೂಡ ಕರೀತಾರೆ. ಹಂಗಂತೇಳಿ ಕರೆದವ್ರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ಜೆ.ಪಿ. ನಾರಾಯಣ್, ಆಪ್ಷನ್ ಬಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಶ್ರೀಮತಿ ಇಂದಿರಾ ಗಾಂಧಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಬಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಕಾದಂಬರಿ ಲಕ್ಷಣಗಳು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯದ ಕಲ್ಯಾಣಕ್ಕಾಗಿ ಅಥವಾ ಕಲ್ಯಾಣ ರಾಜ್ಯದ ನಿರ್ಮಾಣಕ್ಕಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಹೌದಾ? ದೇಶದ ಅಭಿವೃದ್ಧಿ ಆಗಿರ್ಬೋದು, ಜನತೆಯ ಅಭಿವೃದ್ಧಿ ಆಗಿರ್ಬೋದು, ಜನರಿಗೆ ಉದ್ಯೋಗ ಅವಕಾಶಗಳಾಗಿರ್ಬೋದು, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಾಗಿರ್ಬೋದು, ಅವರ ಸಾಧನೆಗಳಿಗೆ ಪ್ರೇರಣೆ ನೀಡುವುದಾಗಿರ್ಬೋದು, ಸಪೋರ್ಟ್ ಕೊಡೋದಾಗಿರ್ಬೋದು, ಅದು ರಾಜನೀತಿ ನಿರ್ದೇಶಕ ತತ್ವಗಳು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಆ ಕಾರಣಕ್ಕಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಕಾದಂಬರಿಯ ಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳು ಅಂತ ಹೇಳಿ ಕರೆದಿರ್ತಾರ. ಆಮೇಲೆ ಏನ್ ಜೆ.ಪಿ. ನಾರಾಯಣ ಐತಲ್ಲ, ಭಾರತದ ಸಂಪೂರ್ಣ ಕ್ರಾಂತಿಯ ಹರಿಕಾರರು. ಜೆ.ಪಿ. ನಾರಾಯಣ ಅವರು ಸಂಪೂರ್ಣ ಕ್ರಾಂತಿಯ ಪಿತಾಮಹ ಅಥವಾ ಸಂಪೂರ್ಣ ಕ್ರಾಂತಿಯ ಹರಿಕಾರ ಅಂತ ಹೇಳಿ ಕರೀತಾರ. ಸಂಪೂರ್ಣ ಕ್ರಾಂತಿಯ ಹರಿಕಾರ ಅಂತ ಹೇಳಿ ಕರೀತಾರೆ. ಯಾರಪ್ಪ ಅಂತಂದ್ರೆ ಜೆ.ಪಿ. ನಾರಾಯಣ್, ಜಯಪ್ರಕಾಶ್ ನಾರಾಯಣ್ ಅವರು. ಓಕೆ, ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಭಾರತದ ಮೊದಲ ಮತ್ತು ಏಕೈಕ ಭಾರತದ ಮೊದಲ ಮತ್ತು ಏಕೈಕ ಮಹಿಳಾ ಪ್ರಧಾನಿಯವರು, ಮಹಿಳಾ ಪ್ರಧಾನಮಂತ್ರಿ, ಐರನ್ ಲೇಡಿ ಅಂತ ಕರಿತೀವಿ, ಮಹಿಳಾ ಪ್ರಧಾನಿ, ಉಕ್ಕಿನ ಮಹಿಳೆ ಅಂತ ಕೂಡ ಕರಿತೀವಿ ಇಂದಿರಾ ಗಾಂಧಿ ಅವರ. ನಿಮ್ಗೆ ಅದು ನೆನಪಿರ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಹೇಳ್ಬೇಕು. ಉಕ್ಕಿನ ಮಹಿಳೆ, ಉಕ್ಕಿನ ಮಹಿಳೆ ಯಾರಪ್ಪ ಅಂತಂದ್ರ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ ಅವರು. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸಂವಿಧಾನದ ಯಾವ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ DPSP ನೀತಿ ನಿರ್ದೇಶಕ ತತ್ವಗಳನ್ನ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಭಾಗ 4, ಆಪ್ಷನ್ ಬಿ ಭಾಗ 5, ಆಪ್ಷನ್ ಸಿ ಭಾಗ 6, ಆಪ್ಷನ್ ಡಿ ಭಾಗ 7. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಎ ಭಾಗ 4ರಲ್ಲಿ, 4ನೇ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಸಲಾಗಿದೆ. 36ನೇ ವಿಧಿಯಿಂದ 51ನೇ ವಿಧಿವರೆಗೆ ಏನ್ ಮಾಡಿದ್ಪಾ ಅಂತಂದ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಕೆ ಮಾಡಲಾಗಿದೆ. ಆಮೇಲೆ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದಾರೆ ಅವರು. ರಾಜನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಐರಿಷ್, ಆಪ್ಷನ್ ಡಿ ಜಪಾನ್,
ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಐರಿಷ್, ಅಥವಾ ಇದಕ್ಕೆ ಐರ್ಲ್ಯಾಂಡ್ ಅಂತ ಕೂಡ ಕರೀತಾರ. ಐರ್ಲ್ಯಾಂಡ್ ಆಪ್ಷನ್ ಅಲ್ಲಿ ಐರ್ಲ್ಯಾಂಡ್ ಅಥವಾ ಐರಿಷ್ ಎರಡರಲ್ಲಿ ಒಂದ್ ಯಾವ್ದಾದ್ರು ಇರ್ತೈತಿ. ಐರ್ಲ್ಯಾಂಡ್ ಅಥವಾ ಐರಿಷ್ ದೇಶದಿಂದ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜನೀತಿ ನಿರ್ದೇಶಕ ತತ್ವಗಳನ್ನ ಎರವಲು ಪಡೆಯಲಾಗಿದೆ. ಬಹಳ ಸಲ ಕ್ವಶನ್ ಆಗೈತೆ ಅದು ಕೂಡ. ಓಕೆ, ರಾಜನೀತಿ ನಿರ್ದೇಶಕ ತತ್ವಗಳ ಉದ್ದೇಶ ಅಂತ ಕೇಳಿದಾರೆ ಅವರು. ಗುರಿ ಮತ್ತು ಉದ್ದೇಶ ಅಂತ ಇರ್ತೈತಿ. ಕ್ವಶನ್ ಇನ್ ಕೇಸ್ ಕ್ವಶನ್ಯಾಗ ಗುರಿ ಅಂತಂದ್ರೂ ಒಂದೇ, ಅಥವಾ ಗುರಿ ಮತ್ತು ಉದ್ದೇಶ ಅಂದ್ರೂ ಒಂದೇ ಆನ್ಸರ್. ಓಕೆ, ಆ ರಾಜನೀತಿ ನಿರ್ದೇಶಕ ತತ್ವಗಳ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನ್ಯಾಯ, ಆಪ್ಷನ್ ಬಿ ಸ್ವಾತಂತ್ರ್ಯ, ಆಪ್ಷನ್ ಸಿ ಸಮಾನತೆ, ಆಪ್ಷನ್ ಡಿ ಕಲ್ಯಾಣ ರಾಜ್ಯದ ನಿರ್ಮಾಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ ಕಲ್ಯಾಣ ರಾಜ್ಯದ ನಿರ್ಮಾಣ, ವೆಲ್ಫೇರ್ ಸ್ಟೇಟ್, ಟು ವೆಲ್ಫೇರ್ ಸ್ಟೇಟ್. ಈ ರಾಜನೀತಿ ನಿರ್ದೇಶಕ ತತ್ವಗಳ ಉದ್ದೇಶ ಏನಪ್ಪಾ ಅಂತಂದ್ರ ಅದು ಕಲ್ಯಾಣ ರಾಜ್ಯದ ನಿರ್ಮಾಣ ಮಾಡೋದಾಗಿರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಏನಪ್ಪಾ ಅಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಎಷ್ಟು ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ ಅಂತ ಕೇಳಿದಾರೆ. ರಾಜನೀತಿ ನಿರ್ದೇಶಕ ತತ್ವಗಳನ್ನ ಎಷ್ಟು ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6 ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ 3. ಹೌದಾ, 3 ರೀತಿಯಲ್ಲಿ ಇವುಗಳನ್ನ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರ ವರ್ಗೀಕರಣ ಮಾಡೋದನ್ನ ನೋಡ್ಬೋದು. ಒಂದೇದು ಏನಪ್ಪಾ ಅಂತಂದ್ರ ಸಮಾಜವಾದಿ ತತ್ವಗಳು ಅಂತ ಕರಿತೀವಿ. ಒಂದೇದು ಯಾವಪ್ಪ ಅಂತಂದ್ರ ಸಮಾಜವಾದಿ ತತ್ವಗಳು, ಸೋಷಿಯಾಲಿಸ್ಟ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಸೋಷಿಯಾಲಿಸ್ಟ್ ಪ್ರಿನ್ಸಿಪಲ್ಸ್, ಸಮಾಜವಾದಿ ತತ್ವಗಳು ಅಂತ ಕರಿತೀವಿ. ಅಂಡ್ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರ ಗಾಂಧಿವಾದಿ ತತ್ವಗಳು, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಗಾಂಧಿವಾದಿ ತತ್ವಗಳು ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಏನಪ್ಪಾ ಅಂತಂದ್ರ ಉದಾರವಾದಿ, ಉದಾರವಾದಿ ತತ್ವಗಳು. ಹೀಗಾಗಿ ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ ಅಂತ ಹೇಳಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ ವರ್ಗೀಕರಣಗಳನ್ನಾಗಿ ಮಾಡಲಾಗೈತಿ. ಅಧ್ಯಯನದ ಅನುಕೂಲಕ್ಕಾಗಿ, ಅಧ್ಯಯನದ ಅನುಕೂಲಕ್ಕಾಗಿ 3 ವಿಧಗಳಲ್ಲಿ ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ. ಹಾಗಾಗಿ ಆಪ್ಷನ್ ಎ 3 ರೈಟ್ ಆನ್ಸರ್ ಐತಿ. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸಂವಿಧಾನದ ಯಾವ ವಿಧಿಯು ಪುರುಷರು ಮತ್ತು ಸ್ತ್ರೀಯರು, ವೆರಿ ಇಂಪಾರ್ಟೆಂಟ್, ಪುರುಷರು ಮತ್ತು ಸ್ತ್ರೀಯರು ಇಬ್ಬರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ರಾಜ್ಯವು ನೀಡಬೇಕು ಎಂದು ತಿಳಿಸುತ್ತದೆ ಅಂತ ಕೇಳಿದ್ದಾರೆ. ಆ ಸಮಾನ ಕೆಲಸಕ್ಕೆ ಸಮಾನ ವೇತನ ಪುರುಷರಿಗೂ ಮತ್ತು ಮಹಿಳೆಯರಿಗೂ. ವಿಧಿ 36, ವಿಧಿ 37, ವಿಧಿ 38 ಅಂತ. ಮತ್ತೆ ಆಪ್ಷನ್ ಡಿ ವಿಧಿ 39 ಡಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ ವಿಧಿ 39 ಡಿ. ಹೌದಾ, 39ನೇ ಡಿ ಉಪವಿಧಿಯಲ್ಲಿ ಏನ್ ಮಾಡಿದಪ್ಪ ಅಂತಂದ್ರ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಒದಗಿಸಿ ಕೊಡ್ತೈತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸಂವಿಧಾನದ ವಿಧಿ 40, ಸಂವಿಧಾನದ ವಿಧಿ 40 ಏನ್ ಒಳಗೊಂಡೈತಿ ಅಂತ ಕೇಳಿದಾರೆ ಅವರು. ಹೌದಾ, ಆಪ್ಷನ್ ಎ ಗ್ರಾಮ ಪಂಚಾಯತಿಗಳ ಸ್ಥಾಪನೆ, ಆಪ್ಷನ್ ಬಿ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ಆಪ್ಷನ್ ಸಿ ಸಹಕಾರ ಸಂಘಗಳ ಸ್ಥಾಪನೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಪಂಚಾಯತಿಗಳ ಸ್ಥಾಪನೆ. ಗ್ರಾಮ ಪಂಚಾಯತಿಗಳ ಸ್ಥಾಪನೆಗಳ ಬಗ್ಗೆ ವಿವರಣೆ ನೀಡುತ್ತಿ ಆರ್ಟಿಕಲ್ 40. ವೆರಿ ಇಂಪಾರ್ಟೆಂಟ್. ಗ್ರಾಮ ಪಂಚಾಯತಿಗಳ ಸ್ಥಾಪನೆ ಕುರಿತು ವಿವರಣೆ 40ನೇ ವಿಧಿಯಲ್ಲಿ ವಿವರಣೆ ಇದೆ. ಆಮೇಲೆ ಕ್ವಶನ್ ನಂಬರ್ 37 ಏಕರೂಪ ನಾಗರಿಕ ಸಂಹಿತೆ, ಸಿವಿಲ್ ಯೂನಿಫಾರ್ಮ್ ಕೋಡ್ ಅಂತ ಕರಿತೀವಿ. ಸಿವಿಲ್ ಯೂನಿಫಾರ್ಮ್ ಕೋಡ್, CUC ಅಂತ ಕರಿತೀವಿ. ಹೌದಾ, ಸಿವಿಲ್ ಯೂನಿಫಾರ್ಮ್ ಕೋಡ್ ತಿಳಿಸುವ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಿಧಿ 44, ಆಪ್ಷನ್ ಬಿ ವಿಧಿ 45, ಆಪ್ಷನ್ ಸಿ ವಿಧಿ 46, ಆಪ್ಷನ್ ಡಿ ವಿಧಿ 47 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 44, ವಿಧಿ 44 ಸರಿಯಾದ ಉತ್ತರ. ಸಿವಿಲ್ ಯೂನಿಫಾರ್ಮ್ ಕೋಡ್ ಬಗ್ಗೆ ವಿವರಣೆಯನ್ನ ನೀಡ್ತೈತಿ. ಹೌದಾ, ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಓಕೆ, ನೆಕ್ಸ್ಟ್ ಕ್ವಶನ್ ಯಾವ ವಿಧಿಯು ಗೋವುಗಳ ರಕ್ಷಣೆ ಕುರಿತು ವಿವರಣೆ ನೀಡುತ್ತದೆ ಅಂತ ಕೇಳಿದ್ದಾರೆ ಅವರು. ಯಾವ ವಿಧಿಯು
ಗೋವುಗಳ ರಕ್ಷಣೆ ಕುರಿತು ವಿವರಣೆ ನೀಡುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಿಧಿ 48, ಆಪ್ಷನ್ ಬಿ ವಿಧಿ 49, ಆಪ್ಷನ್ ಸಿ ವಿಧಿ 50, ಆಪ್ಷನ್ ಡಿ ವಿಧಿ 51. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ವಿಧಿ 48. ಗೋವುಗಳ ರಕ್ಷಣೆ ಕುರಿತು ವಿವರಣೆಯನ್ನ ನೀಡ್ತೈತಿ. ಗೋವುಗಳ ರಕ್ಷಣೆ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ, 48ನೇ ವಿಧಿ ಒಳಗಡೆ ಏನು ಉಲ್ಲೇಖ ಐತೆ ಅಂತಂದ್ರ ಪರಿಸರ ಮತ್ತು, ಹೌದಾ, ಪರಿಸರ ಮತ್ತು ಪಶು ಸಂಗೋಪನೆಯ ರಕ್ಷಣೆ ಕುರಿತು ಅಂತ ವಿವರಣೆ ಐತಿ. ಸಂಗೋಪನೆ ಪಶು ಸಂಗೋಪನೆಗಳ ರಕ್ಷಣೆ ಕುರಿತು ವಿವರಣೆಯನ್ನ ನೀಡ್ತತಿ. ಹಾಗಾಗಿ ಗೋವುಗಳ ರಕ್ಷಣೆನೂ ಕೂಡ ಇದರಲ್ಲಿ ಬರತಕ್ಕಂಥದನ್ನ ನಾವು ನೋಡ್ಬೋದು. ಪರಿಸರ ಮತ್ತು ಪಶು ಸಂಗೋಪನೆಗಳ ರಕ್ಷಣೆ ಕುರಿತು 48ನೇ ವಿಧಿ ವಿವರಣೆಯನ್ನ ನೀಡ್ತತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಯಾವ ವಿಧಿಯ ಅನ್ವಯ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಲಾಗಿದೆ ಅಂತ ಕೇಳಿದಾರೆ ಅವರು. ಯಾವ ವಿಧಿಯ ಅನ್ವಯ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಲಾಗಿದೆ? ಆಪ್ಷನ್ ಎ ವಿಧಿ 49, ಆಪ್ಷನ್ ಬಿ ವಿಧಿ 50, ಆಪ್ಷನ್ ಸಿ ವಿಧಿ 51. ಯಾವ ವಿಧಿ ಅನ್ವಯ ಅಂತಂದ್ರೆ ಆಪ್ಷನ್ ಬಿ 50. ಆರ್ಟಿಕಲ್ 50ನೇ ಆರ್ಟಿಕಲ್ ಏನಪ್ಪಾ ಅಂತಂದ್ರ ನ್ಯಾಯಾಂಗದಿಂದ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಲಾಗಿದೆ. ಆರ್ಟಿಕಲ್ 50 ರೈಟ್ ಆನ್ಸರ್. ಓಕೆ. 51ನೇ ವಿಧಿ ಐತಲ್ಲ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕುರಿತು ವಿವರಣೆಯನ್ನ ನೀಡ್ತೈತಿ. ಶಾಂತಿ ಮತ್ತು ಭದ್ರತೆ, ಓಕೆ, ಶಾಂತಿ ಮತ್ತು ಭದ್ರತೆ ಕುರಿತು ವಿವರಣೆ ನೀಡ್ತತಿ. ಓಕೆ. ನೆಕ್ಸ್ಟ್ ಕ್ವಶನ್, ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂತ ಕೇಳಿದಾರೆ ಅವರು. ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್, ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ಭಾಗ ಎ ಆಪ್ಷನ್ ಎ ಭಾಗ 3, ಆಪ್ಷನ್ ಬಿ ಭಾಗ 4, ಆಪ್ಷನ್ ಸಿ ಭಾಗ 4A, ಆಪ್ಷನ್ ಡಿ ಭಾಗ 5 ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 4A. ಆಪ್ಷನ್ ಸಿ ಭಾಗ 4A, 4ನೇ ಎ ಭಾಗದಲ್ಲಿ ಈ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಲಾಗಿದೆ ಅಂತ ಕೇಳಿದರು. ಓಕೆ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಕೇಳಿದರೆ, ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿ ಮೂಲಕ ನೀವು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಅಂತ ಕೇಳಿದರೆ, ಆಪ್ಷನ್ ಎ 42ನೇ ತಿದ್ದುಪಡಿ ಕಾಯ್ದೆ 1976, ಆಪ್ಷನ್ ಬಿ 44ನೇ ತಿದ್ದುಪಡಿ ಕಾಯ್ದೆ 1978, ಆಪ್ಷನ್ ಸಿ 86ನೇ ತಿದ್ದುಪಡಿ ಕಾಯ್ದೆ 2002, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 44ನೇ ತಿದ್ದುಪಡಿ ಕಾಯ್ದೆ 1978. 44ನೇ ತಿದ್ದುಪಡಿ ಯಾವಾಗಪ್ಪ ಅಂತಂದ್ರೆ 1978ರಲ್ಲಿ ನಮ್ಮ ಭಾರತೀಯ ಸಂವಿಧಾನಕ್ಕೆ 4ನೇ ಭಾಗಕ್ಕೆ ಎ ಸೇರ್ಪಡೆ ಮಾಡಿ ಈ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಯಿತು 48ರಲ್ಲಿ. ಹೌದಾ? ಅವಾಗ ಎಷ್ಟು ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಯ್ತಪ್ಪ ಅಂತಂದ್ರ 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಯಿತು. 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದಾರೆ ಅವರು. ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ USSR, ಆಪ್ಷನ್ ಡಿ ಐರಿಷ್. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ USSR ರಷ್ಯಾ. ಹೌದಾ? ಯೂನಿಯನ್ ಸೋಷಿಯಲಿಸ್ಟ್ ಸೋವಿಯತ್ ರಿಪಬ್ಲಿಕ್ ಅಂದಂಗೆ, ಯೂನಿಯನ್ ಸೋಷಿಯಲಿಸ್ಟ್ ಸೋವಿಯತ್ ರಿಪಬ್ಲಿಕ್ ಅಥವಾ ರಷ್ಯಾ, ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಇರ್ತತಿ. ಹೌದಾ? ಬಟ್ 100% ಆನ್ಸರ್ ಯಾವ್ದಪ್ಪ ಅಂತಂದ್ರೆ USSR, ಯೂನಿಯನ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಐತಲ್ಲ, ಇದು ಸರಿಯಾದ ಉತ್ತರ. ಬಟ್ ಕೆಲವೊಂದು ಸಲ ಏನಿರ್ತತಿ ರಷ್ಯಾ ಅಂತ ಇರ್ತೈತಿ. ಎರಡರಲ್ಲಿ ಯಾವ್ದಾದ್ರು ಒಂದ್ ಇದ್ರು ಕೂಡ ಯಾವ ರೈಟ್ ಆನ್ಸರ್. ಹೌದಾ? ಎರಡೂ ಆಪ್ಷನ್ ಆಗಿತ್ತು ಅಂತಂದ್ರೆ ಇದ ರೈಟ್ ಆನ್ಸರ್. ಎರಡೂ ಆಪ್ಷನ್ ಆಗಿತ್ತು ಅಂದ್ರೆ USSR ಇಸ್ ದ ರೈಟ್ ಆನ್ಸರ್. ಬಟ್ ರಷ್ಯಾ ಇತ್ತಂತಂದ್ರ ಈ ಎರಡರಲ್ಲಿ ಒಂದ್ ಇತ್ತಂತಂದ್ರ ಯಾವ್ದಾದ್ರು ಒಂದು ಸರಿಯಾಗಿ ಇರ್ತೈತಿ. ಓಕೆ. ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಅದು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ. ಆಮೇಲೆ ಕ್ವಶನ್ ನಂಬರ್ 43,
ಯಾವ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಅಂದ್ರೆ ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನ ಭಾರತೀಯ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೆಹರು ವರದಿ, ಆಪ್ಷನ್ ಬಿ ಸರ್ದಾರ್ ಸೊರನ್ ಸಿಂಗ್ ಸಮಿತಿ, ಆಪ್ಷನ್ ಸಿ ನಂಜುಂಡಪ್ಪ ವರದಿ, ಆಪ್ಷನ್ ಡಿ ಹಾವ್ನೂರ್ ಆಯೋಗ. ಬಟ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಬಿ ಸರ್ದಾರ್ ಸೊರನ್ ಸಿಂಗ್ ಸಮಿತಿ. ಸರ್ದಾರ್ ಸೊರನ್ ಸಿಂಗ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನ ಭಾರತೀಯ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು. ಯಾವುದಪ್ಪ ಅಂತಂದ್ರ ಭಾಗ 4 ಎ, ಭಾಗ 4 ಎ ನಲ್ಲಿ ಸೇರ್ಪಡೆ ಮಾಡಿತು. 51ನೇ ಎ ವಿಧಿಯಲ್ಲಿ, ಹೌದಾ, 51ನೇ ಎ ವಿಧಿಯಲ್ಲಿ ಸೇರ್ಪಡೆ ಮಾಡಲಾಯಿತು. ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಅಂತ ಕೇಳಿದಾರೆ ಅವರು. ಎಷ್ಟು ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಐತಪ್ಪ ಅಂತಂದ್ರ ಆಪ್ಷನ್ ಎ 8, ಆಪ್ಷನ್ ಬಿ 10, ಆಪ್ಷನ್ ಸಿ 11, ಆಪ್ಷನ್ ಡಿ 12 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 11 ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತೀಯ ಸಂವಿಧಾನದಲ್ಲಿ ಅಟ್ ಪ್ರೆಸೆಂಟ್ ಇರುವುದನ್ನ ನಾವು ಗಮನಿಸಬಹುದು. ಇನ್ನು ಆಪ್ಷನ್ ಎ 8 ಐತಲ್ಲ, ಈ ಸರ್ದಾರ್ ಸೊರನ್ ಸಿಂಗ್ ಸಮಿತಿಯವರು ಮೂಲಭೂತ ಕರ್ತವ್ಯಗಳನ್ನ 8 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಬೇಕು ಅಂತ ಶಿಫಾರಸು ಕೊಟ್ಟಿರ್ತಾರ. ಬಟ್ ಅವತ್ತಿನ ಸರ್ಕಾರ 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತದೆ. 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತತಿ. ಆಮೇಲೆ 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ತರುವುದರ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೇರ್ಪಡೆ ಮಾಡ್ತಾರ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸಬೇಕು. ಯಾರಪ್ಪ ಅಂತಂದ್ರೆ ಪಾಲಕರು, ಅಂದ್ರೆ ತಂದೆ ತಾಯಿ ಅಥವಾ ಪಾಲಕರು, ಪೋಷಕರು ಯಾರಾದ್ರೂ ಆ ಮಗುವಿಗೆ ಶಿಕ್ಷಣದ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟದಾವ ಇವಾಗ? 11 ಮೂಲಭೂತ ಕರ್ತವ್ಯಗಳದಾವ ನಮ್ಮ ಭಾರತೀಯ ಸಂವಿಧಾನದಲ್ಲಿ. ಓಕೆ, ಯಾವ ವಿಧಿಯು ಸಂವಿಧಾನದ ಆದರ್ಶಗಳನ್ನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವಿಸುವ ಕುರಿತು ವಿವರಣೆ ಇರ್ತತಿ? ಅಂದ್ರೆ ನಾವು ರಾಷ್ಟ್ರಗೀತೆ, ಹಾಗೆ ರಾಷ್ಟ್ರಗೀತೆ ಬಂದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ, ಅದ್ನಿಂತ ಆಮೇಲೆ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತೀವಿ, ನಮ್ಮ ಸಂವಿಧಾನದ ಆದರ್ಶಗಳನ್ನ ಪಾಲಿಸ್ತೀವಿ. ಯಾವ ವಿಧಿಯ ಅನ್ವಯ ಅಂತ ಕೇಳಿದಾರೆ ಅವರು? ಆಪ್ಷನ್ ಎ 51 ಉಪವಿಧಿ ಎ, ಆಮೇಲೆ ಆಪ್ಷನ್ ಬಿ 51 ಎ ಉಪವಿಧಿ ಬಿ, ಆಮೇಲೆ ಆಪ್ಷನ್ ಸಿ 51 ಎ ಉಪವಿಧಿ ಸಿ, ಆಪ್ಷನ್ ಡಿ 51 ಉಪವಿಧಿ ಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ 51 ಎ ಉಪವಿಧಿ ಎ. ಅದಕ್ಕೆ ಸರಿಯಾದ ಉತ್ತರ 51 ಎ ಉಪವಿಧಿ ಎ ಐತಲ್ಲ, ಸಂವಿಧಾನದ ಆದರ್ಶಗಳನ್ನು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವಿಸುವ ಕುರಿತು ವಿವರಣೆಯನ್ನ ನೀಡ್ತತಿ. ರಾಷ್ಟ್ರಗೀತೆಗೆ ವಿವರಣೆ ಕೊಡುವುದನ್ನ ಅದು ನೀಡ್ತತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 46. ಯಾವ ತಿದ್ದುಪಡಿ ಕಾಯ್ದೆ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 40ನೇ ತಿದ್ದುಪಡಿ, ಆಪ್ಷನ್ ಬಿ 61ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ, ಆಪ್ಷನ್ ಡಿ 86ನೇ ತಿದ್ದುಪಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ ಐತಲ್ಲ, 2002ರಾಗ ಮಾಡಿರ್ತಕ್ಕಂಥ ತಿದ್ದುಪಡಿ 2 ಅಂಶಗಳನ್ನ ಸೇರಿಸ್ತೈತಿ. ಒಂದನೇದು ಏನಪ್ಪಾ ಅಂತಂದ್ರ 21 ಎ ವಿಧಿಗೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡ್ತೈತಿ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಎಜುಕೇಶನ್ ಈಸ್ ಫಂಡಮೆಂಟಲ್ ರೈಟ್ ಅನ್ನೋದನ್ನ ಡಿಕ್ಲೇರ್ ಮಾಡ್ತೈತಿ. ಹಂಗೇನೆ 86ನೇ ತಿದ್ದುಪಡಿ 2002, ಇದ ತಿದ್ದುಪಡಿ ಒಳಗಡೆನೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ, ಹೌದಾ, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತತಿ. ಶಿಕ್ಷಣದ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು. ಯಾರು ಕೊಡ್ಬೇಕಪ್ಪ ಅಂತಂದ್ರ ತಂದೆ ತಾಯಿ ಅಥವಾ ಪಾಲಕರು. ತಂದೆ ತಾಯಿ ಅಥವಾ ಪಾಲಕರು ಏನ್ ಮಾಡ್ಬೇಕಪ್ಪ ಅಂತಂದ್ರ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನ ಕಲ್ಪಿಸಿ ಕೊಡ್ಬೇಕಾಕತಿ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ 11ನೇ ಮೂಲಭೂತ ಕರ್ತವ್ಯ ಯಾವ ವಿವರಣೆಯನ್ನು ಒಳಗೊಂಡಿದೆ ಅಂತ ಐತಿ? ಹೌದಾ,
11ನೇ ಮೂಲಭೂತ ಕರ್ತವ್ಯ ಯಾವ ವಿವರಣೆಯನ್ನ ಒಳಗೊಂಡಿದೆ? ಎಕ್ಸ್‌ಪ್ಲೇನ್ ಮಾಡಿದೀನಿ ಇಲ್ಲೇ. ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಶ್ರೇಷ್ಠತೆಯತ್ತ ಶ್ರಮಿಸುವುದು. ಆಪ್ಷನ್ ಬಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ತಂದೆ ತಾಯಿ ಅಥವಾ ಪಾಲಕರು ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಆಪ್ಷನ್ ಸಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ. ಆಪ್ಷನ್ ಡಿ ಶಾಂತಿ ಮತ್ತು ಸಾಮರಸ್ಯ ಉತ್ತೇಜಿಸುವುದು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ತಂದೆ ತಾಯಿ ಅಥವಾ ಪಾಲಕರು ಶಿಕ್ಷಣದ ಅವಕಾಶವನ್ನ ಕಲ್ಪಿಸಿ ಕೊಡಬೇಕು ಅಂತ ಐತಿ. ಓಕೆ, ಕ್ವಶನ್ ನಂಬರ್ 48. ಈ ಕೆಳಗಿನ ವಿಧಿಯು ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಎಂದು ಸ್ಪಷ್ಟಪಡಿಸುತ್ತದೆ. ಅಂದ್ರೆ ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಬೇಕು ಅಂತೇಳಿ ಸ್ಪಷ್ಟಪಡಿಸುತ್ತೆ. ಅದು ಯಾವ ವಿಧಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ 52ನೇ ವಿಧಿ, ಆಪ್ಷನ್ ಬಿ 54ನೇ ವಿಧಿ, ಆಪ್ಷನ್ ಸಿ 56ನೇ ವಿಧಿ, ಆಪ್ಷನ್ ಡಿ 58ನೇ ವಿಧಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ವಿಧಿ 52. ಭಾರತಕ್ಕೆ ಒಬ್ರು ರಾಷ್ಟ್ರಪತಿ ಇರಬೇಕು ಅಂತ ಹೇಳಿ ಏನ್ ಮಾಡ್ತೈತಪ್ಪ ಅಂತಂದ್ರ ನಿರ್ದೇಶನ ಮಾಡ್ತತಿ ಅಥವಾ ಸ್ಪಷ್ಟಪಡಿಸ್ತತಿ 52ನೇ ವಿಧಿ. ಓಕೆ, ನೆಕ್ಸ್ಟ್ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾನದಲ್ಲಿ ಭಾಗವಹಿಸುತ್ತಾರೆ. ಅಂದ್ರೆ ಈ ಕೆಳಗಿನ ಯಾರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರ ಅಥವಾ ಯಾರು ಮತದಾನ ಮಾಡ್ತಾರ ಅಂತ ಕೇಳ್ತಾ ಇದ್ದಾರೆ. ರಾಜ್ಯಸಭೆ ಮತ್ತು ಲೋಕಸಭೆ ಚುನಾಯಿತ ಸದಸ್ಯರು. ಆಪ್ಷನ್ ಬಿ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಆಪ್ಷನ್ ಸಿ ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿ, ಹೌದಾ, ಮತ್ತು ಪುದುಚೇರಿ ಅಂದ್ರೆ ಪಾಂಡಿಚೇರಿನು ಅಂತ ಕೂಡ ಅದಕ್ಕೆ ಕರೀತಾರ. ನಿಮ್ಗ ಆಪ್ಷನ್ ಆಗಿದ್ದು ಪಾಂಡಿಚೇರಿನು ಅಂತಾನು ಬರ್ಬೋದು, ಪುದುಚೇರಿನು ಅಂತಾನು ಬರ್ಬೋದು. ಓಕೆ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಆಪ್ಷನ್ ಡಿ ಮೇಲಿನ ಎಲ್ಲರೂ ಅಂತ ಆಪ್ಷನ್ ಐತಿ. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲರೂ. ರಾಜ್ಯಸಭೆ ಮತ್ತು ಲೋಕಸಭೆ ಚುನಾಯಿತ ಸದಸ್ಯರು ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ತಾರ. ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ವಿಧಾನ ಪರಿಷತ್ ಅಲ್ಲ, ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತೆ ದೆಹಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ. ಯಾಕಂತಂದ್ರ ಇಲ್ಲಿ ರಾಜ್ಯಸಭೆಗೆ ರಾಷ್ಟ್ರಪತಿಗಳು 12 ಜನರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ನೇಮಕ ಮಾಡುವ ಪ್ರಕ್ರಿಯೆ ಇರ್ತೈತಲ್ಲ, ಇವರು ಚುನಾವಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ಮೇಲಿನ ಎಲ್ಲರೂ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರ. ಆಪ್ಷನ್ ಡಿ ಮೇಲಿನ ಎಲ್ಲರೂ ಸರಿಯಾದ ಉತ್ತರ. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 50 ಏನೈತಪ್ಪ ಅಂತಂದ್ರ ರಾಷ್ಟ್ರಪತಿಗಳ ಅಧಿಕಾರ ಅವಧಿ 56ನೇ ವಿಧಿ ಇದನ್ನ ಸ್ಪಷ್ಟಪಡಿಸ್ತೈತಿ. ನಿಮ್ಗೆ ಗೊತ್ತಿರಬೇಕು. 56ನೇ ವಿಧಿ ಅನುಸಾರ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟು ಅಂತ ಕೇಳ್ತಾ ಇದಾರೆ ಅವರು. ಆಪ್ಷನ್ ಎ 3 ವರ್ಷ, ಆಪ್ಷನ್ ಬಿ 4 ವರ್ಷ, ಆಪ್ಷನ್ ಸಿ 5 ವರ್ಷ, ಆಪ್ಷನ್ ಡಿ 6 ವರ್ಷ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಸಿ 5 ವರ್ಷ. 5 ವರ್ಷಗಳ ಕಾಲಾವಧಿವರೆಗೂ ಅವರು ಅಧಿಕಾರವನ್ನ ನಡೆಸ್ತಾರೆ. ಮತ್ತೆ ಅವರು 5 ವರ್ಷಕ್ಕಿಂತ ಮುಂಚೆನೂ ಅವರು ಏನ್ ಮಾಡಬಹುದಪ್ಪ ಅಂತಂದ್ರೆ ಉಪರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಅಧಿಕಾರದಿಂದ ಕೆಳಗಿಳಿಬಹುದು. ಅಥವಾ ಅವರಿಗೆ ದೋಷಾರೋಪಣೆ ಹೊರಿಸುವುದರ ಮೂಲಕ ಇಂಪೀಚ್ಮೆಂಟ್ ಮಹಾಭಿಯೋಗ ಮಾಡುವುದರ ಮೂಲಕ ಸಂಸತ್ ಅವರನ್ನ ಕೆಳಗಿಳಿಸಬಹುದು. ಆದ್ರೆ 56ನೇ ವಿಧಿ ಅನುಸಾರ ಅವ್ರಿಗೆ ಪೂರ್ಣಾವಧಿ ಅಂತಂದ್ರೆ 5 ವರ್ಷ ಅಧಿಕಾರ ಅವಧಿ ಇರ್ತೈತಿ. 5 ವರ್ಷ ಅಧಿಕಾರ ಅವಧಿ ಅವ್ರಿಗೆ ಇರ್ತೈತಿ. ಇದು ನಿಮಗೆ ಡಿಕ್ಲೇರ್ ಗೊತ್ತಿರಬೇಕು. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಯಾಗಿ ಚುನಾಯಿತರಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಅಂತ ಕೇಳ್ತಾ ಇದ್ದಾರೆ. ಏನಂತಂದ್ರ ಎಷ್ಟು ವರ್ಷ ಪೂರ್ಣಗೊಂಡಿರಬೇಕು ರಾಷ್ಟ್ರಪತಿಗಳ ಆಗ್ಲಿಕ್ಕೆ ಅಂತ ಅವರು ಕ್ವಶನ್ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರ ಇದನ್ನ 58ನೇ ವಿಧಿ ಸ್ಪಷ್ಟಪಡಿಸ್ತೈತಿ. ನಿಮ್ಗೆ ಗೊತ್ತಿರ್ಬೇಕು. 58ನೇ ವಿಧಿ ಅನುಸಾರ ಅವರ ಅರ್ಹತೆಗಳನ್ನ ತಿಳಿಸ್ತೈತಿ. ಆಪ್ಷನ್ ಎ 21 ವರ್ಷ, ಆಪ್ಷನ್ ಬಿ 25 ವರ್ಷ, ಆಪ್ಷನ್ ಸಿ 30 ವರ್ಷ, ಆಪ್ಷನ್ ಡಿ 35 ವರ್ಷ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ 35 ವರ್ಷ. 35 ವರ್ಷ ಪೂರ್ಣಗೊಂಡಿರ್ಬೇಕು ಅಂದಾಗ ಅವ್ರಿಗೆ ಏನೈತಪ್ಪ ಅಂತಂದ್ರೆ ರಾಷ್ಟ್ರಪತಿ ಆಗಲು ಅರ್ಹತೆ ಒಂದೇದೇ ಅದ್ರೊಳಗ ಅರ್ಹತೆಗಳಲ್ಲಿ ಒಂದು 35 ವರ್ಷ ಪೂರ್ಣಗೊಂಡಿರ್ಬೇಕು. ಆಮೇಲೆ ಭಾರತದ ಪ್ರಜೆಯಾಗಿರ್ಬೇಕು, ಹೌದಾ, ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು ಅಂತ ಸಾಕಷ್ಟು ಅರ್ಹತೆಗಳು ಅವರಿಗೆ ಅದಾವ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವುಗಳನ್ನ ಫಾಲೋ ಮಾಡ್ಬೇಕಾಕತಿ. ಸೊ ಕ್ವಶನ್ ನಂಬರ್ 52, ರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಐತೆ. ಅಂದ್ರೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ?
ಇದನ್ನ 60ನೇ ವಿಧಿ ಸ್ಪಷ್ಟಪಡಿಸ್ತತಿ. 60ನೇ ವಿಧಿ ಅನುಸಾರ ರಾಷ್ಟ್ರಪತಿಗಳ ಪ್ರಮಾಣ ವಚನವನ್ನ ಬೋಧಿಸ್ತಾರ. ಆಪ್ಷನ್ ಎ ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಬಿ ಹೈಕೋರ್ಟ್‌ನ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ಸುಪ್ರೀಂ ಕೋರ್ಟ್‌ನ ಹಿರಿಯ ನ್ಯಾಯಾಧೀಶರು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಎ ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಗಳಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರ. ಇನ್ ಕೇಸ್ ಇವ್ರು ಇರ್ಲಿಲ್ಲ ಅಂತಂದ್ರ ಸುಪ್ರೀಂ ಕೋರ್ಟ್‌ನ್ಯಾಗ ಯಾರು ಹಿರಿಯ ನ್ಯಾಯಾಧೀಶರು ಇರ್ತಾರಲ್ಲ ಅವರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಮಾಣ ವಚನ ಬೋಧಲಿಕ್ಕೆ ಅವಕಾಶವನ್ನ ಕೊಡ್ತಾರ. ಬಟ್ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಮಾಡೋರು ಯಾರಪ್ಪ ಅಂತಂದ್ರ ಅಕಾರ್ಡಿಂಗ್ ಟು 60ನೇ ವಿಧಿ ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಮೂರ್ತಿಗಳು. ಸುಪ್ರೀಂ ಕೋರ್ಟ್‌ನ ಮುಖ್ಯ ನ್ಯಾಯಮೂರ್ತಿಗಳು ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರ. ಅಂಡ್ ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳು ಯಾರು ಅಂತ ಕೇಳಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ರಾಷ್ಟ್ರಪತಿಗಳು ಯಾರಪ್ಪ ಅಂತ ಕೇಳಿದ್ದಾರೆ. ಆಪ್ಷನ್ ಎ ದ್ರೌಪದಿ ಮುರ್ಮು, ಆಪ್ಷನ್ ಬಿ ಜಗದೀಪ್ ಧನ್ಕರ್, ಆಪ್ಷನ್ ಸಿ ಸಿ.ಪಿ. ರಾಧಾಕೃಷ್ಣನ್, ಆಪ್ಷನ್ ಡಿ ಪ್ರಣವ್ ಮುಖರ್ಜಿ ಅಂತ ಆಪ್ಷನ್ಸ್ ಅದಾವ. ಇದ್ರಾಗ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ದ್ರೌಪದಿ ಮುರ್ಮು ಅವರು. ದ್ರೌಪದಿ ಮುರ್ಮು ಅವರು ಸದ್ಯ ಭಾರತದ ರಾಷ್ಟ್ರಪತಿ ಅದಾವೆ. ಸದ್ಯ ಅಂತಂದ್ರೆ 2025 ಇದು ಡಿಸೆಂಬರ್ ಈ ಕ್ಲಾಸ್ ನಡೆದದ್ದು ಇವತ್ತಿನ ದಿನ. ಓಕೆ, ಡಿಸೆಂಬರ್ 25 ಡಿಸೆಂಬರ್ 2025 ದ್ರೌಪದಿ ಮುರ್ಮು ಅವರು ಈ ದೇಶದ ರಾಷ್ಟ್ರಪತಿ ಇದಾರ. ಬುಡಕಟ್ಟು ಜನಾಂಗದಿಂದ ಬಂದಿರತಕ್ಕಂತ ಮೊಟ್ಟ ಮೊದಲ ಮಹಿಳೆಯರು ರಾಷ್ಟ್ರಪತಿ ಆಗಿರ್ತಕ್ಕಂಥವ್ರು. ಬುಡಕಟ್ಟು ಜನಾಂಗದಿಂದ ಬಂದಿರತಕ್ಕಂತ ಮೊಟ್ಟ ಮೊದಲ ಮಹಿಳೆಯರು. ಆಮೇಲೆ ಕ್ವಶನ್ ನಂಬರ್ 54, ಪ್ರಸ್ತುತ ಲೋಕಸಭಾ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಅಂದ್ರೆ ಲೋಕಸಭಾ ಅಧ್ಯಕ್ಷರು ಅಥವಾ ಲೋಕಸಭಾ ಸ್ಪೀಕರ್ ಅಂದ್ರೂ ಓಕೆ. ಲೋಕಸಭಾ ಸ್ಪೀಕರ್ ಅಂದ್ರೂ ಒಂದ, ಲೋಕಸಭಾ ಅಧ್ಯಕ್ಷರ ಅಂದ್ರೂ ಒಂದ ಇರ್ತತಿ. ಅದಕ್ಕೆ ಆಪ್ಷನ್ ಎ ಯು.ಟಿ. ಖಾದರ್, ಆಪ್ಷನ್ ಬಿ ಓಂ ಬಿರ್ಲಾ, ಆಪ್ಷನ್ ಸಿ ಬಸವರಾಜ ಹೊರಟ್ಟಿ, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭೆಯ ಸಭಾಪತಿ. ಹೌದಾ, ಲೋಕಸಭೆಯ ಸಭಾಪತಿ ಅಥವಾ ಅಧ್ಯಕ್ಷರು ಅಥವಾ ಸ್ಪೀಕರ್ ಯಾರ್ದಾರಪ್ಪ ಅಂತಂದ್ರ ಓಂ ಬಿರ್ಲಾ ಅವ್ರು ಅದಾರ. ಯು.ಟಿ. ಖಾದರ್ ಅದಾರಲ್ಲ ಕರ್ನಾಟಕದ ವಿಧಾನಸಭೆಯ ಸಭಾಪತಿಗಳು. ಕರ್ನಾಟಕದ ಏನಪ್ಪಾ ಅಂತಂದ್ರ ಲೋಕಸಭೆ ಕರ್ನಾಟಕದ ವಿಧಾನಸಭೆಯ ಸಭಾಪತಿಗಳು. ಬಸವರಾಜ ಹೊರಟ್ಟಿ ಅವರು ಕರ್ನಾಟಕದ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ. ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ ಬಸವರಾಜ್ ಹೊರಟ್ಟಿ ಅವರು. ಇದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಧಾನಮಂತ್ರಿಯನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಐತಿ. ಭಾರತದ ಪ್ರಧಾನಮಂತ್ರಿಯನ್ನ ಯಾರು ನೇಮಕ, ವರ್ಡ್ ನೋಡ್ರಿ, ಚುನಾಯಿತ ಮತ್ತು ನೇಮಕಕ್ಕೂ ಡಿಫರೆನ್ಸ್ ಐತಿ. ಅವ್ರು ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ನೇಮಕ ಮಾಡುತ್ತಾರೆ ಅಂತ ಐತಿ. ಯಾರು ನೇಮಕ ಮಾಡ್ತಾರ? ಆಪ್ಷನ್ ಎ ಭಾರತದ ಜನತೆ, ಆಪ್ಷನ್ ಬಿ ಸಂಸದರು, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಉಪರಾಷ್ಟ್ರಪತಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಯವರು ಪ್ರಧಾನ ಮಂತ್ರಿಯನ್ನ ನೇಮಕ ಮಾಡ್ತಾರೆ. ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸುವುದರ ಮೂಲಕ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಯನ್ನ ನೇಮಕ ಮಾಡ್ತಾರ. ಇದು ನಮ್ಗ ಗೊತ್ತಿರ್ಬೇಕಾಕತಿ. ಜನತೆ ಅವ್ರಿಗೆ ಚುನಾವಣೆಯಲ್ಲಿ ಮತದಾನ ಮಾಡ್ತಾರ, ಬಟ್ ನೇಮಕ ಮಾಡೋ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋರು ಯಾರಪ್ಪ ಅಂತಂದ್ರೆ ಅದು ರಾಷ್ಟ್ರಪತಿ. ಓಕೆ, ಕ್ವಶನ್ ನಂಬರ್ 56, ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ನೈಜ ಕಾರ್ಯಾಂಗ, ನಮ್ಮ ಭಾರತದಲ್ಲಿ ಎರಡು ಕಾರ್ಯಾಂಗ ಏನಪ್ಪಾ ಅಂತಂದ್ರೆ ಒಂದು ನೈಜ ಕಾರ್ಯಾಂಗ, ಇನ್ನೊಂದು ನಾಮಮಾತ್ರ ಕಾರ್ಯಾಂಗ ಅಂತ ಐತಿ. ನಾಮಮಾತ್ರ, ನಾಮಿನಲ್ ಅಂತ ಕರಿತೀವಿ, ನಾಮಮಾತ್ರ. ಹೌದಾ, ಎರಡು. ಈ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಮತ್ತೆ ನಾಮ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತ ಕೇಳ್ತಾ ಇದಾರೆ ಅವರು. ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಲೋಕಸಭಾ ಅಧ್ಯಕ್ಷರು, ಆಪ್ಷನ್ ಡಿ ರಾಜ್ಯಸಭಾ ಅಧ್ಯಕ್ಷರು ಅಂತ ಐತಿ. ಇದ್ರಾಗ ಸರಿಯಾದ ಉತ್ತರ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿಗಳು ಇರ್ತಾರೆ. ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸ್ತಾರೆ. ಅದಕ್ಕ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿಗಳು. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ರಾಷ್ಟ್ರಪತಿ ಆಗಿರ್ತಾರ. ಅಂಡ್ ಕ್ವಶನ್ ನಂಬರ್ 57, ಲೋಕಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಈಗ ಅಟ್ ಪ್ರೆಸೆಂಟ್ ಲೋಕಸಭೆ ಪ್ರಸ್ತುತ ಅಂತ ನೀವು ಇದನ್ನ ನೆನಪಿಟ್ಕೋಬೇಕಾಗತ್ತೆ. ಪ್ರಸ್ತುತ ಅಟ್ ಪ್ರೆಸೆಂಟ್ ಲೋಕಸಭೆ ಸದಸ್ಯರ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಆಪ್ಷನ್ ಎ 550, ಆಪ್ಷನ್ ಬಿ 545, ಆಪ್ಷನ್ ಸಿ 543, ಆಪ್ಷನ್ ಡಿ 540 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 543.
543 ಜನ ಲೋಕಸಭಾ ಸದಸ್ಯರಿದ್ದಾರೆ. ಯಾವಾಗಪ್ಪ ಅಂತಂದ್ರೆ ಸಂವಿಧಾನಕ್ಕೆ 104ನೇ ತಿದ್ದುಪಡಿ ತರುವುದ್ರ ಮೂಲಕ 2020ರಿಂದ ಜಾರಿ ಆಗುವಂತೆ ಏನ್ ಮಾಡಿದಾರಪ್ಪ ಅಂತಂದ್ರ ಈ ಇಬ್ರು ಆಂಗ್ಲೋ ಇಂಡಿಯನ್ ಏನ್ ನೇಮಕ ಮಾಡ್ತಿದಾರಲ್ಲ ರಾಷ್ಟ್ರಪತಿಗಳು, ಈ ಆಂಗ್ಲೋ ಇಂಡಿಯನ್ ನೇಮಕಾತಿಯನ್ನ ರದ್ದುಪಡಿಸಲಾಗಿದೆ. ನೂರ ಆ 4ನೇ ತಿದ್ದುಪಡಿ ಕಾಯ್ದೆ 2020 ಇವ್ರನ್ನ ರದ್ದುಪಡಿಸುವುದ್ರ ಮೂಲಕ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಬ್ರನ್ನ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೀಗ ಸದ್ಯ 543 ತರ. ಮುಂಚೆ 543 ಪ್ಲಸ್ 2 ಅಂತ ಇರ್ತಿತ್ತು. 543 ಪ್ಲಸ್ 2, ಈ ಪ್ಲಸ್ 2 ಏನಾಯ್ತಪ್ಪ ಅಂತಂದ್ರೆ ಈ ಇಬ್ರು ಆಂಗ್ಲೋ ಇಂಡಿಯನ್ರು ಇರ್ತಿದ್ರು. ಈ ಇಬ್ರು ಆಂಗ್ಲೋ ಇಂಡಿಯನ್ ನೇಮಕ ಮಾಡುವ ಪದ್ಧತಿಯನ್ನ ಸಂವಿಧಾನಕ್ಕೆ 104ನೇ ತಿದ್ದುಪಡಿ ತರುವುದ್ರ ಮೂಲಕ ಅದನ್ನ ರದ್ದುಪಡಿಸಲಾಗೈತಿ. ಸೊ ಇವಾಗ ಅಟ್ ಪ್ರೆಸೆಂಟ್ ನಂಬರ್ ಎಷ್ಟೈತಪ್ಪ ಅಂತಂದ್ರೆ 543. ಈ 550 ಐತಲ್ಲ ಸಂವಿಧಾನದಲ್ಲಿ, 550ನ್ನ ಮೀರಬಾರದು ಅಂತ ಐತಿ. ನಿಮ್ಗೆ ಗೊತ್ತಿರ್ಲಿ, ಇದು ಕೂಡ ಒಂದು ಗೊತ್ತಿರ್ಲಿ. 550 ಸಂಖ್ಯೆಯನ್ನ ಮೀರಬಾರದು. ಸಂಸತ್ತಿನ ಲೋಕಸಭಾ ಸದಸ್ಯರ ಸಂಖ್ಯೆ 550ನ್ನ ಮೀರಬಾರದು ಅಂತ ಐತಿ. ಬಟ್ ಅಟ್ ಪ್ರೆಸೆಂಟ್ ಎಷ್ಟಿದಾರಪ್ಪ ಅಂತಂದ್ರೆ 543. ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 250, ಆಪ್ಷನ್ ಬಿ 245, ಆಪ್ಷನ್ ಸಿ 225, ಆಪ್ಷನ್ ಡಿ 224 ಅಂತ ಐತಿ. ಬಟ್ ಇದಕ್ಕೆ ಸರಿಯಾದ ಉತ್ತರ 245 ಅಂತ. ಎಟ್ ಪ್ರೆಸೆಂಟ್ ರಾಜ್ಯಸಭಾ ಸದಸ್ಯರು ಎಷ್ಟಿದಾರಪ್ಪ ಅಂತಂದ್ರೆ 245 ಇದಾರ. 250ನ್ನ ಮೀರಬಾರ್ದು, ಇದು ಕೂಡ ನಿಮ್ಗೆ ಗೊತ್ತಿರ್ಲಿ. 250ನ್ನ ಮೀರಬಾರ್ದು. ಅಟ್ ಪ್ರೆಸೆಂಟ್ ಎಷ್ಟಿದಾರಪ್ಪ ಅಂತಂದ್ರೆ 245 ಮೆಂಬರ್ಸ್ ಆರ್ ದೇರ್. ಓಕೆ. ಅಂಡ್ ಕ್ವಶನ್ ನಂಬರ್ 59, ಲೋಕಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಅಂತ ಕೇಳಿದಾರೆ ಅವರು. ಲೋಕಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 21, ಆಪ್ಷನ್ ಬಿ 25, ಆಪ್ಷನ್ ಸಿ 30, ಆಪ್ಷನ್ ಡಿ 35. ಲೋಕಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂತಂದ್ರ 25. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನ ಆಪ್ಷನ್ ಸಿ ಐತಲ್ಲ, ಇದು ರಾಜ್ಯಸಭಾ ಸದಸ್ಯರ ವಯಸ್ಸು. ರಾಜ್ಯಸಭಾ ಸದಸ್ಯರ ವಯಸ್ಸು 30. ನಿಮಗಿದು ಗೊತ್ತಿರ್ಬೇಕು. ಇನ್ನ 35 ಐತಲ್ಲ, ಇದು ರಾಷ್ಟ್ರಪತಿ. ರಾಷ್ಟ್ರಪತಿ ಆಗ್ಲಿಕ್ಕೆ ಕನಿಷ್ಠ ವಯಸ್ಸು 35 ಬೇಕು. ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಕನಿಷ್ಠ ವಯಸ್ಸು 30 ಬೇಕು. ಲೋಕಸಭೆ ಸದಸ್ಯರಾಗಲು ಕನಿಷ್ಠ ವಯಸ್ಸ ಎಷ್ಟು ಬೇಕಪ್ಪ ಅಂತಂದ್ರೆ 25 ಬೇಕು. MLA ಆಗ್ಲಿಕ್ಕೆ ಕನಿಷ್ಠ ವಯಸ್ಸ 21 ಬೇಕು. ಮತದಾನ ಮಾಡ್ಲಿಕ್ಕೆ ಕನಿಷ್ಠ ವಯಸ್ಸ 18 ಬೇಕು. ನಿಮ್ಗೆ ಇದು ಗೊತ್ತಿರಲಿ ಒಂದು ಲಿಸ್ಟ್. ಓಕೆ. ಅದಕ್ಕೆ ಸರಿಯಾದ ಉತ್ತರ 25 ಲೋಕಸಭಾ ಸದಸ್ಯರಾಗಲಿಕ್ಕೆ. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ಪ್ರಸ್ತುತ ಅಟ್ ಪ್ರೆಸೆಂಟ್ ಉಪರಾಷ್ಟ್ರಪತಿ ಯಾರ್ದಾರು? ಆಪ್ಷನ್ ಎ CP ರಾಧಾಕೃಷ್ಣನ್, ಆಪ್ಷನ್ ಬಿ ಜಗದೀಪ್ ಧನ್ಕರ್, ಆಪ್ಷನ್ ಸಿ ವೆಂಕಯ್ಯ ನಾಯ್ಡು, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಪ್ಷನ್ ಎ ಸರಿಯಾದ ಉತ್ತರ. CP ರಾಧಾಕೃಷ್ಣನ್ ಅವರು ಈಗ ಸದ್ಯ ಉಪರಾಷ್ಟ್ರಪತಿಗಳದಾರ. ಇವರು ಯಾವ ರಾಜ್ಯದವ್ರಪ್ಪ ಅಂತಂದ್ರೆ ತಮಿಳುನಾಡಿನವರು. ಯಾವ ರಾಜ್ಯದವ್ರಪ್ಪ ಅಂತಂದ್ರೆ ಇವರು ತಮಿಳುನಾಡಿನವರು ಅದಾರ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 61. ಈ ಕೆಳಗಿನ ಯಾವ ವಿಧಿಯು ರಾಜ್ಯಸಭೆ ರಚನೆ ಕುರಿತು ವಿವರಣೆ ನೀಡುತ್ತದೆ? ರಾಜ್ಯಸಭೆ ರಚನೆ ಕುರಿತು ವಿವರಣೆ ನೀಡುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಿಧಿ 80, ಆಪ್ಷನ್ ಬಿ ವಿಧಿ 81, ಆಪ್ಷನ್ ಸಿ ವಿಧಿ 83, ಆಪ್ಷನ್ ಡಿ ವಿಧಿ 84 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಎ ವಿಧಿ 80 ರಾಜ್ಯಸಭೆಯ ರಚನೆ ಕುರಿತು ವಿವರಣೆ ನೀಡ್ತತಿ. ನಾನು 81ನೇ ವಿಧಿ ಐತಲ್ಲ, ಇದು ಲೋಕಸಭೆಯ ರಚನೆ ಕುರಿತು ವಿವರಣೆ ನೀಡ್ತತಿ. ಲೋಕಸಭೆ ರಚನೆ ಕುರಿತು ವಿವರಣೆ ನೀಡ್ತತಿ. ಯಾವ್ದಪ್ಪ ಅಂತಂದ್ರ ಅದು 81ನೇ ವಿಧಿ. ಓಕೆ. ಇದು ಲೋಕಸಭೆ, ಇದು ರಾಜ್ಯಸಭೆ. ಕ್ವಶನ್ ನಂಬರ್ 62 ಏನೈತಿ? ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನ ನೇಮಕ ಮಾಡುತ್ತಾರೆ ಅಂತ ಕೇಳ್ತಾ ಇದಾರೆ ಅವರು. ಅಂದ್ರೆ ಎಷ್ಟು ಜನರನ್ನ ಅವರು ನೇಮಕ ಮಾಡ್ತಾರೆ ರಾಜ್ಯಸಭೆಗೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 8 ಸದಸ್ಯರು, ಆಪ್ಷನ್ ಬಿ 10 ಸದಸ್ಯರು, ಆಪ್ಷನ್ ಸಿ 12 ಸದಸ್ಯರು, ಆಪ್ಷನ್ ಡಿ 14 ಸದಸ್ಯರು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 12 ಸದಸ್ಯರನ್ನ ಅವರು ನೇಮಕ ಮಾಡ್ತಾರೆ. ಯಾರಪ್ಪ ಅಂತಂದ್ರ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟ್ ಜನರನ್ನ ನೇಮಕ ಮಾಡ್ತಾರಪ್ಪ ಅಂತಂದ್ರ 12 ಜನರನ್ನ ನೇಮಕ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಸಂಸತ್ತಿನ ಅಧಿವೇಶನವನ್ನ ಯಾರು ಕರೆಯುತ್ತಾರೆ ಅಂತ ಐತಿ. ಸಂಸತ್ತಿನ ಅಧಿವೇಶನಗಳನ್ನ
ಕರೀತಾರಲ್ಲ, ಆ ಅಧಿವೇಶನಗಳನ್ನ ಯಾರು ಕರೀತಾರೆ? ಅಕಾರ್ಡಿಂಗ್ ಟು 85ನೇ ವಿಧಿ ಅನುಸಾರ ಸಂಸತ್ತಿನ ಅಧಿವೇಶನವನ್ನ ಯಾರು ಕರೀತಾರೋ? ಲೋಕಸಭಾ ಅಧ್ಯಕ್ಷರು ಆಪ್ಷನ್ ಎ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ರಾಜ್ಯಸಭಾ ಅಧ್ಯಕ್ಷರು, ಆಪ್ಷನ್ ಡಿ ರಾಷ್ಟ್ರಪತಿಗಳು ಅಂತ ಐತಿ. 85ನೇ ವಿಧಿ ಅನುಸಾರ ಯಾರು ಕರೀತಾರಪ್ಪ ಅಂತಂದ್ರ ಅದು ರಾಷ್ಟ್ರಪತಿಗಳು ಅಧಿವೇಶನವನ್ನ ಕರೀತಾರ. ಓಕೆ, ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಅಧಿವೇಶನವನ್ನ ಕರೆಯುವ ಅಧಿಕಾರವನ್ನ ಹೊಂದಿರ್ತಾರೆ. ಅಂಡ್ 64ನೇ ಕ್ವಶನ್ ಏನಪ್ಪಾ ಅಂತಂದ್ರ 64ನೇ ಕ್ವಶನ್, ಲೋಕಸಭೆ ಸದನವನ್ನ ನಡೆಸಬೇಕಾದರೆ ಕೋರಂ, ಲೋಕಸಭೆ ಲೋಕಸಭೆ ಸದನವನ್ನ ನಡೆಸಬೇಕಾದ್ರೆ ಕೋರಂ ಎಷ್ಟಿರ್ಬೇಕು ಅಂತ ಕೇಳ್ತಾ ಇದಾರೆ ಅವರು. ಕೋರಂ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಕಾರ್ಯಕಲಾಪಗಳನ್ನ ನಡೆಸಲು ಸದನದಲ್ಲಿ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆಯನ್ನು ಕೋರಂ ಎನ್ನಲಾಗುತ್ತದೆ. ಕೋರಂ, ಕಾರ್ಯಕಲಾಪಗಳನ್ನ ನಡೆಸಲು ಸದನದಲ್ಲಿ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆಯನ್ನು ಕೋರಂ ಎನ್ನಲಾಗುತ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನಾ ಕ್ಲಾಸ್ ತಗೊಳತಿದ್ದೀನಿ ಅನ್ಕೋರಿ, ಕ್ಲಾಸ್ ರೂಮ್ ನಲ್ಲಿ 10 ಹುಡುಗರು ಅದಾರ. ಕ್ಲಾಸ್ನ್ಯಾಗ ಎಷ್ಟು ಜನ ಅದಾರ ಅಂತಂದ್ರ ಅಟೆಂಡೆನ್ಸ್ 100 ಜನ ಸ್ಟ್ರೆಂತ್ ಐತಿ ಸ್ಟೂಡೆಂಟ್ಸ್ ಅದ. ಅಟ್ಲೀಸ್ಟ್ 10 ಜನ ವಿದ್ಯಾರ್ಥಿಗಳು ಕ್ಲಾಸ್ನ್ಯಾಗ ಹಾಜರಾತಿ ಇದ್ರ ನಾ ಕ್ಲಾಸ್ ತಗೋಬೇಕಾಕತಿ. 10 ಜನ ಕ್ಲಾಸ್ನ್ಯಾಗ ಇರ್ಲಿಲ್ಲ ಅಂತಂದ್ರ ಕ್ಲಾಸ್ ನನ್ನ ಅಮಾನತಿನಲ್ಲಿ ಇಡಬೇಕಾಕತಿ ಅಥವಾ ಮುಂದ್ ಹಾಕ್ಬೇಕಾಕತಿ 10 ಜನ ಹುಡುಗರು ಬರೋತಕ. ಹಂಗ ಒಂದು ಸದನದ ಕಾರ್ಯಕಲಾಪವನ್ನ ನಡೆಸಬೇಕಾದ್ರ ಸದನದಲ್ಲಿ ಎಷ್ಟು ಜನ ಹಾಜರಿರಬೇಕು ಅಂತ ಕನಿಷ್ಠ ಸಂಖ್ಯೆಯನ್ನ ನಾವು ಅದನ್ನ ಕೋರಂ ಅಂತ ಕರಿತೀವಿ. ಆಪ್ಷನ್ ಎ, ಸದನದ ಒಟ್ಟು ಸದಸ್ಯರಲ್ಲಿ 1/6 ಭಾಗ. ಹೌದಾ, 1/6 ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಸದನದ ಒಟ್ಟು ಸದಸ್ಯರಲ್ಲಿ 10ನೇ 1 ಭಾಗ. 10ನೇ 1 ಭಾಗ. ಆಪ್ಷನ್ ಸಿ, ಸದನದ ಒಟ್ಟು ಸದಸ್ಯರಲ್ಲಿ 4ನೇ 1 ಭಾಗ ಅಂತ ಕೇಳ್ತಾ ಇದ್ದಾರೆ. 4ನೇ 1 ಭಾಗ. ಆಪ್ಷನ್ ಡಿ, ಸದನದ ಒಟ್ಟು ಸದಸ್ಯರಲ್ಲಿ 3ನೇ 1 ಭಾಗ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಜನ ಇರ್ಬೇಕಪ್ಪ ಸದನದಲ್ಲಿ ಕನಿಷ್ಠ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸದನದ ಒಟ್ಟು ಸದಸ್ಯರಲ್ಲಿ 10ನೇ 1 ಭಾಗದಷ್ಟು ಸದಸ್ಯರಿದ್ರ ಸದನದ ಕಾರ್ಯಕಲಾಪವನ್ನು ನಡೆಸಲಿಕ್ಕೆ ಅವಕಾಶ ಐತಿ. 10 ಜನ ಅಥವಾ 10ನೇ 1 ಭಾಗದಷ್ಟು ಸದಸ್ಯರು ಇರ್ಲಿಲ್ಲ ಅಂತಂದ್ರ ಅದನ್ನ ಸದನವನ್ನ ಅಮಾನತಿನಲ್ಲಿ ಇಡ್ತಾರ, ಇಲ್ಲ ಮುಂದ್ ಹಾಕ್ತಾರ. 1/10 ಭಾಗ ಬರೋತನ. ಎಷ್ಟ್ ಜನ ಆಗ್ಬೋದಪ್ಪಾ ಅಂತಂದ್ರೆ ಇಲ್ಲಿ 543 ಜನ ಸದಸ್ಯರದಾರಲ್ಲ, ಕನಿಷ್ಠ 55 ಜನ ಇದ್ರೆ ಸದನ ನಡೀತೈತಿ, ಇಲ್ಲ ಅಂತಂದ್ರ ನಡೆಯೋದಿಲ್ಲ. ಕನಿಷ್ಠ 55 ಜನ ಸದಸ್ಯರು ಅಧಿವೇಶನದಲ್ಲಿ ಇದ್ರೆ ಕಾರ್ಯಕಲಾಪ ನಡೀತೈತಿ, ಇಲ್ಲ ಅಂತಂದ್ರ ನಡೆಯೋದಿಲ್ಲ. ಕ್ವಶನ್ ನಂಬರ್ 65, ಹಣಕಾಸು ಮಸೂದೆಯನ್ನ ಈ ಕೆಳಗಿನ ಯಾವ ಸದನದಲ್ಲಿ ಮಂಡಿಸಲಾಗುತ್ತದೆ ಅಂತ ಐತಿ. ಹಣಕಾಸಿನ ಮಸೂದೆ, ಹೌದಾ, ಹಣಕಾಸಿನ ಮಸೂದೆಯನ್ನ ಈ ಕೆಳಗಿನ ಯಾವ ಸದನದಲ್ಲಿ? ಆಪ್ಷನ್ ಎ ರಾಜ್ಯಸಭೆ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ಎರಡೂ ಸದನದಲ್ಲಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯನ್ನ ಮಂಡಿಸಲಾಗುತ್ತದೆ. ಲೋಕಸಭೆಯಲ್ಲಿ ಮಾತ್ರ ಹಣಕಾಸಿನ ಮಸೂದೆಯನ್ನ ಮಂಡಿಸ್ತಾರೆ. ಇದು ನಿಮಗೆ ಗೊತ್ತಿರಲಿ. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 66, ಸುಪ್ರೀಂ ಕೋರ್ಟ್ ನ ಕೇಂದ್ರ ಕಚೇರಿ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದಾರೆ. ಸುಪ್ರೀಂ ಕೋರ್ಟ್ ನ ಕೇಂದ್ರ ಕಚೇರಿ ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕಲ್ಕತ್ತಾ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಬೆಂಗಳೂರು ಅಂತ ಐತಿ. ಸುಪ್ರೀಂ ಕೋರ್ಟ್ ನ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರ ಅದು ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರ್ತೈತಿ. ಓಕೆ, ಇವಾಗ್ಲೂ ಕೂಡ ನವದೆಹಲಿಯಲ್ಲೇ ಐತೆ. ಅಂಡ್ ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದಾರೆ ಅವರು. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ ಎ ನ್ಯಾಯಮೂರ್ತಿ ಸೂರ್ಯಕಾಂತ್, ಆಪ್ಷನ್ ಬಿ ನ್ಯಾಯಮೂರ್ತಿ BR ಗವಾಯಿ, ಆಪ್ಷನ್ ಸಿ ನ್ಯಾಯಮೂರ್ತಿ HJ ಕನಯ್ಯ, ಆಪ್ಷನ್ ಡಿ BV ನಾಗರತ್ನ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅಟ್ ಪ್ರೆಸೆಂಟ್ 2025ರಲ್ಲಿ ಇದು ಕ್ಲಾಸ್ ನಡೆದಿರೋದು, ಹೌದಾ, 2025 ಡಿಸೆಂಬರ್. ಈಗ ಅಟ್ ಪ್ರೆಸೆಂಟ್ ಯಾರ್ದಾರಪ್ಪ ಅಂತಂದ್ರ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಯಾರಿದ್ರಪ್ಪ ಅಂತಂದ್ರೆ BR ಗವಾಯಿ ಅವರಿದ್ರು. ನ್ಯಾಯಮೂರ್ತಿ HJ ಕನಯ್ಯ ಅದಾರಲ್ಲ, ಸುಪ್ರೀಂ ಕೋರ್ಟ್ ನ ಮೊದಲ ನ್ಯಾಯಾಧೀಶರು, ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂತಂದ್ರ ಅದು HJ ಕನಯ್ಯ ಅವರು ಮುಖ್ಯ ನ್ಯಾಯಮೂರ್ತಿಗಳು. ಯಾರಪ್ಪ ಅಂತಂದ್ರೆ HJ ಕನಯ್ಯ. ಸುಪ್ರೀಂ ಕೋರ್ಟ್ ಯಾವಾಗಪ್ಪ ಅಂತಂದ್ರ ಅದು 28 ಜನವರಿ
28 ಜನವರಿ 1950ರಲ್ಲಿ, ಹೌದಾ? 1950ರಲ್ಲಿ ಏನ್ ನಮ್ಮ ಸುಪ್ರೀಂ ಕೋರ್ಟ್ ಉದ್ಘಾಟನೆ ಆಗ್ತೈತಲ್ಲ, ಅಲ್ಲಿಂದ ಫಸ್ಟ್ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರಪ್ಪ ಅಂತಂದ್ರೆ HJ ಕನ್ನಯ್ಯ ಅವರಾಗಿದ್ರು. ಈಗ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅದಾರ. ಅಂಡ್ ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ನ್ಯಾಯಾಧೀಶರ ಸಂಖ್ಯೆ ಎಷ್ಟೈತಿ? ಆಪ್ಷನ್ ಎ 34, ಆಪ್ಷನ್ ಬಿ 33, ಆಪ್ಷನ್ ಸಿ 8, ಆಪ್ಷನ್ ಡಿ 30 ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 34 ಸಂಖ್ಯೆ. 34 ನ್ಯಾಯಾಧೀಶರಿದಾರ. ಅಂದ್ರ ಒಬ್ರು ಮುಖ್ಯ ನ್ಯಾಯಾಧೀಶರಿದಾರ, 33 ಮಂದಿ ನ್ಯಾಯಾಧೀಶರಿದಾರ. ಟೋಟಲ್ 34 ಜನ ನ್ಯಾಯಾಧೀಶರಿದಾರ. ಎಲ್ಲಿಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಅಟ್ ಪ್ರೆಸೆಂಟ್ 34 ಜನ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಬ್ರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಓಕೆ, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕ್ವಶನ್ ಐತಿ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯನ್ನ ಯಾರು ನೇಮಕ ಮಾಡ್ತಾರ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಸಂಸತ್ತು, ಆಪ್ಷನ್ ಡಿ ಯಾರು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರ. ಈ ನೇಮಕ ಮಾಡುವಲ್ಲಿ ಒಂದು ಪ್ರಕ್ರಿಯೆ ಐತಿ. ಏನು ಪ್ರಕ್ರಿಯೆ ಐತಿಪ್ಪ ಅಂತಂದ್ರ, ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯಾಧೀಶರನ್ನ ಮತ್ತು ಮುಖ್ಯ ನ್ಯಾಯಾಧೀಶರನ್ನ ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರ ಸಲಹೆ, ಹೌದಾ? ಹೈಕೋರ್ಟ್ನ ಎಲ್ಲಾ ರಾಜ್ಯಗಳ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳ ಸಲಹೆಯನ್ನ ಪರಿಗಣಿಸಬೇಕಾಕತಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರ ಸಲಹೆಯನ್ನ ಪರಿಗಣಿಸಬೇಕಾಕತಿ. ಆಮೇಲೆ ರಾಷ್ಟ್ರಪತಿಗಳ ಸಲಹೆ ಪ್ರಧಾನ ಮಂತ್ರಿಗಳ ಸಲಹೆ ಮೇರೆಗೆ ಏನ್ ಮಾಡ್ಬೇಕಾಕತ್ತಪ್ಪ ಅಂತಂದ್ರ ರಾಷ್ಟ್ರಪತಿಗಳು ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ನೇಮಕ ಮಾಡ್ತಾರ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಆಮೇಲೆ ಕೆಳಗಿನ ಯಾವ ವಿಧಿಯ ಅನುಸಾರ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದಾರೆ ಅವರು. ಆಪ್ಷನ್ ಎ 124, ಆಪ್ಷನ್ ಬಿ ವಿಧಿ 125, ಆಪ್ಷನ್ ಸಿ ವಿಧಿ 126, ಆಪ್ಷನ್ ಡಿ ವಿಧಿ 127 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ 124ನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗೈತಿ. 124ನೇ ವಿಧಿ ಅನುಸಾರ. ಅಂಡ್ ಕ್ವಶನ್ ನಂಬರ್ 71, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 60 ವರ್ಷ, ಆಪ್ಷನ್ ಬಿ 62 ವರ್ಷ, ಆಪ್ಷನ್ ಸಿ 65 ವರ್ಷ, ಆಪ್ಷನ್ ಡಿ 68 ವರ್ಷ. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಸಿ 65 ವರ್ಷ. 65 ವರ್ಷದವರೆಗೂ ಅವ್ರಿಗೆ 65 ವರ್ಷದ ಆಗುವವರೆಗೂ ಏನ್ ಮಾಡ್ಬೋದಪ್ಪ ಅಂತಂದ್ರ ಅವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾರ. 65ರ ನಂತರ ಅವರು ನಿವೃತ್ತಿಯನ್ನ ಹೊಂದಬೇಕಾಕತಿ. ಇದಕ್ಕ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ 65 ವರ್ಷ. ಯಾವ ವಿಧಿಯು ಸುಪ್ರೀಂ ಕೋರ್ಟ್ ನ ಮೂಲ ಅಧಿಕಾರ ವ್ಯಾಪ್ತಿ ಕುರಿತು ತಿಳಿಸುತ್ತದೆ ಅಂತ ಐತೆ. ಮೂಲ ಅಧಿಕಾರ ವ್ಯಾಪ್ತಿ ಆಪ್ಷನ್ ಎ ವಿಧಿ 131ನೇ ವಿಧಿ, ಆಪ್ಷನ್ ಬಿ 130ನೇ ವಿಧಿ, ಆಪ್ಷನ್ ಸಿ 132ನೇ ವಿಧಿ, ಆಪ್ಷನ್ ಡಿ ವಿಧಿ 133 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ 131ನೇ ವಿಧಿ ಅನುಸಾರ ಮೂಲ ಅಧಿಕಾರ ವ್ಯಾಪ್ತಿಯ ಕುರಿತು ತಿಳಿಸುತ್ತದೆ. ಹಾಗಾದ್ರೆ ಮೂಲ ಅಧಿಕಾರ ವ್ಯಾಪ್ತಿ ಅಂತಂದ್ರೆ ನಮ್ಗೆ ಗೊತ್ತಿರಬೇಕು. ಮೂಲ ಅಧಿಕಾರ ವ್ಯಾಪ್ತಿ ಅಂತಂದ್ರೆ ಯಾವುದೇ ವಿವಾದವನ್ನ ನೇರವಾಗಿ ಇದು ಸರ್ವೋಚ್ಚ ನ್ಯಾಯಾಲಯವೇ ವಿಚಾರಣೆ ನಡೆಸಿ ತೀರ್ಪು ನೀಡುವ ಅಧಿಕಾರ ಹೊಂದಿರುವುದನ್ನು ಮೂಲ ಅಧಿಕಾರ ವ್ಯಾಪ್ತಿ ಎನ್ನಲಾಗುತ್ತದೆ. ಅಂದ್ರ ಯಾವುದೇ ವಿವಾದ ಇರಲಿ, ಆ ವಿವಾದವನ್ನ ನೇರವಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ತೀರ್ಪು ನೀಡುವ ಅಧಿಕಾರವನ್ನ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಕರೀತಾರ. ಆ ಮೂಲ ಅಧಿಕಾರ ವ್ಯಾಪ್ತಿ ಎಷ್ಟನೇ ವಿಧಿ ಅನುಸಾರಪ್ಪ ಅಂತಂದ್ರ 131ನೇ ವಿಧಿ ಅನುಸಾರ ಇರ್ತೈತಿ. ಆಮೇಲೆ ಕ್ವಶನ್ ನಂಬರ್ 73, ಭಾರತದ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜನವರಿ 28, 1950, ಆಪ್ಷನ್ ಬಿ ಜನವರಿ 26, 1950, ಆಪ್ಷನ್ ಸಿ ಆಗಸ್ಟ್ 15, 1947, ಆಪ್ಷನ್ ಡಿ ನವೆಂಬರ್ 26, 1949 ಐತಿ. ಇದಕ್ಕೆ ಸರಿಯಾದ ಉತ್ತರ ಜನವರಿ 28, 1950. ಜನವರಿ 28, 1950 ನಮ್ಮ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿರ್ತಕ್ಕಂಥ ದಿನ ಮತ್ತು ವರ್ಷ. ಅಂಡ್ ಕ್ವಶನ್ ನಂಬರ್ 74, ಈ ಕೆಳಗಿನ ಯಾವ ವಿಧಿಯು ಕೇಂದ್ರ, ರಾಜ್ಯ ಮತ್ತು ಅಂತಾರಾಜ್ಯ ವಿವಾದಗಳಲ್ಲಿ ಸುಪ್ರೀಂ ಕೋರ್ಟ್ ನ ಮೂಲ ನ್ಯಾಯ ವ್ಯಾಪ್ತಿಯನ್ನು ಒದಗಿಸುತ್ತದೆ ಅಂತ ಐತಿ. ಆಪ್ಷನ್ ಎ ವಿಧಿ 126, ಆಪ್ಷನ್ ಬಿ ವಿಧಿ 127,
ಆಪ್ಷನ್ ಸಿ ವಿಧಿ 130, ಆಪ್ಷನ್ ಡಿ ವಿಧಿ 131. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ 131ನೇ ವಿಧಿ. ರಾಜ್ಯ ಕೇಂದ್ರ ಕೇಂದ್ರ ರಾಜ್ಯ ಮತ್ತು ಅಂತಾರಾಜ್ಯ ವಿವಾದಗಳಲ್ಲಿ ಸುಪ್ರೀಂ ಕೋರ್ಟ್ನ ಮೂಲ ನ್ಯಾಯ ವ್ಯಾಪ್ತಿಯನ್ನ ಇದು ತಿಳಿಸ್ತೈತಿ. 131ನೇ ವಿಧಿ ಅನುಸಾರ ಸುಪ್ರೀಂ ಕೋರ್ಟ್ ಅಂತಾರಾಜ್ಯ ವಿವಾದಗಳನ್ನ ಮತ್ತು ಕೇಂದ್ರ ರಾಜ್ಯ ವಿವಾದಗಳನ್ನ ಇತ್ಯರ್ಥ ಪಡಿಸ್ತೈತಿ. 131st ಆರ್ಟಿಕಲ್. ಓಕೆ, ಅಂಡ್ ಲಾಸ್ಟ್ ಕ್ವಶನ್. ಈ ಕೆಳಗಿನ ವಿಧಿಯು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸುಪ್ರೀಂ ಕೋರ್ಟ್ಗೆ ತೆರಳುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಜಾರಿ ಮಾಡ್ಲಿಕ್ಕೆ ಯಾವ ವಿಧಿ ಅನುಸಾರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಪ್ಪ ಅಂತಂದ್ರ ಆಪ್ಷನ್ ಎ ವಿಧಿ 32, ಆಪ್ಷನ್ ಬಿ ವಿಧಿ 126, ಆಪ್ಷನ್ ಸಿ ವಿಧಿ 13, ಆಪ್ಷನ್ ಡಿ ವಿಧಿ 12 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ವಿಧಿ 32. 32ನೇ ವಿಧಿ ಅನುಸಾರ, ಹೌದಾ, 32ನೇ ವಿಧಿ ಅನುಸಾರ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಹಕ್ಕುಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಜಾರಿ ಮಾಡ್ಲಿಕ್ಕೆ ಜಾರಿ ಮಾಡುವಂತೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ರಿಟ್ ಕೊಡಿಸ್ಲಿಕ್ಕೆ ಅವಕಾಶ ಐತಿ. 32ನೇ ವಿಧಿ ಅನುಸಾರ ಏನ್ ಮಾಡ್ಬೋದು, ನಮ್ಮ ಹಕ್ಕುಗಳನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಪಡ್ಲಿಕ್ಕೆ ಅವಕಾಶ ಐತಿ. ಅಂಡ್ 126ನೇ ವಿಧಿ ಐತಲ್ಲ, ಹೈಕೋರ್ಟ್ಗೆ ಹೋಗಿ ನಮ್ಮ ಹಕ್ಕುಗಳನ್ನ ಜಾರಿ ಮಾಡಿಸ್ಲಿಕ್ಕೆ ಅಥವಾ ಹಕ್ಕುಗಳ ಜಾರಿಗಾಗಿ ಒತ್ತಾಯ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಐತಿ. ಏನು, 32ನೇ ವಿಧಿ ಅನುಸಾರ ನಾವೇನ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳನ್ನ ಪಡ್ಕೋಬಹುದು. 226ನೇ ವಿಧಿಯ ಅನುಸಾರ ನಾವು ಹೈಕೋರ್ಟ್ಗೆ ಹೋಗಿ ನಮ್ಮ ಮೂಲಭೂತ ಹಕ್ಕುಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ ಪಡ್ಕೋಬಹುದು. ಇವನ್ ಸರ್ಕಾರದ ವಿರುದ್ಧವೂ ಕೂಡ ನಮ್ಮ ಹಕ್ಕುಗಳನ್ನ ನಾವು ಇಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಐತಿ. ಅದಕ್ಕೆ 32ನೇ ವಿಧಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದ್ರು. ಯಾಕಪ್ಪ ಅಂತಂದ್ರೆ ನಮ್ಮ ಹಕ್ಕುಗಳು ಏನಾದ್ರೂ ಉಲ್ಲಂಘನೆ ಆದ್ರೆ ನಾವು ಹಕ್ಕುಗಳನ್ನ ಪಡಿಲಿಕ್ಕೆ ಏನ್ ಮಾಡ್ಬೋದಪ್ಪ ಅಂತಂದ್ರ 32ನೇ ವಿಧಿ ಅನುಸಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಐತಿ. ಸೊ 226ನೇ ವಿಧಿ ಅನುಸಾರ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಐತಿ. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ಒಂದು ವಿಡಿಯೋದ ಸದುಪಯೋಗವನ್ನ ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.